ನಾನು 2,90,000ಗೆ ಓನ್ಲಿ 2,90,000 ಹೋಂಡಾ ಸಿವಿಕ್ ಕೊಡ್ಬಿಡ್ತೀನಿ ಸರ್. ಶಾರ್ಟ್ ಒಂದೇ ಶೂಟ್ ಬರೀ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ 12 lakhs ಇದೆ, 11 lakhs ಬೇಡ, 10 lakhs ಬೇಡ, 9.5 ಲಕ್ಷನೂ ಬೇಡ, 9 ಲಕ್ಷ ಕೊಡೋಣ ಸರ್. ಟಾಪ್ ಅಂಡ್ ಸರ್, ಪೂರ್ತಿ ಫ್ಯೂಚರ್ ಸಮೇತ ಒಂದು ಫ್ಯೂಚರ್ ಮಿಸ್ ಆಗಲ್ಲ. ಪುಷ್ ಬೇಡ ಸ್ಟಾರ್ಟ್ ಗಾಡಿ ಇದು. ಫುಲ್ಲಿ ಲೋಡೆಡ್. 10 ಲಕ್ಷ ಬೇಡ, 9 ಲಕ್ಷನೂ ಬೇಡ, ಬರೀ 8.5 ಲಕ್ಷ. 8.5 ಲಕ್ಷ ಕೊಡೋಣ ಸರ್. 8,50,000ಗೆ ಕಿಯಾ ಸಾನೆಟ್ ಕೊಡೋಣ ಸರ್. 1,50,000ಗೆ ಝೀರೋ ಡೌನ್ ಪ್ರೊಫೈಲ್ ಕರೆಕ್ಟ್ ಆಗ್ಬಿಟ್ರೆ ಝೀರೋ ಡೌನ್ ಪೇಮೆಂಟ್, ಇಲ್ಲ ಅಂದ್ರೆ 20-30,000 ತಗೊಂಡ್ ಬನ್ನಿ. ಗಾಡಿ ಪ್ರೊಫೈಲ್ ಹಿಂದೆ ಮುಂದೆ ಇದ್ರೂ ಮಾಡಿಸ್ಕೊಡೋಣ. ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಒಂದ್ 20-30,000 ಇದ್ರೆ ತಗೊಂಡ್ ಬನ್ನಿ, ಮಾಡ್ಕೊಡ್ಬಿಡ್ತೀನಿ. ಇಲ್ಲಾಂದ್ರೆ ಪ್ರೊಫೈಲ್ 100% ಕರೆಕ್ಟ್ ಇದ್ರೆ ಝೀರೋ ಡೌನ್ ಪೇಮೆಂಟ್ ನಲ್ಲಿ, ಅದನ್ನು 25 ಮೈಲೇಜ್ ಬರುವ ಏನು ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ. ನನ್ ಗಾಡಿ 3.5 ಲಕ್ಷ, ಗಾಡಿ ಪ್ರೈಸ್ 3 ಲಕ್ಷ ತಗೊಂತೀನಿ. ಬರೀ 3 ಲಕ್ಷಕ್ಕೆ, ಬರೀ 3 ಲಕ್ಷ ಗಾಡಿ ಪ್ರೈಸ್ ತಗೊಂತೀನಿ. ನಮ್ ವಿಶ್ವರಿಗೆ ಬರೀ 1,60,000 ಆಗಿದೆ ಸರ್. 1,60,000 ಆಗಿದೆ. ಎಷ್ಟ್ಗೆ ಹೇಳಿ ಬರೀ ಹೇಳಿ ಸರ್ ಪ್ರೈಸ್ ನ. 2.5 ತಿಳ್ಕೊಂಡಿದ್ದೀರಾ. 1.75ಗೆ ಕೊಡೋಣ ಸರ್. ಬರೀ 1,75,000ಗೆ ಪೆಟ್ರೋಲ್ 60,000 ಓಡಿರೋದು, ಸೆಕೆಂಡ್ ಓನರ್, ಅದನ್ನು ಆಲ್ಟೋ K10 ಕೊಡೋಣ ಸರ್. ಶೇಪ್ ಗಾಡಿ ಅದನ್ನು. ಇದು ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ ಇದ್ನಲ್ಲಿ. ಇಷ್ಟು ಚೆನ್ನಾಗಿರುವ ಗಾಡಿ, ಅದನ್ನು 2010 ಮಾಡಲ್ದು. ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ. ಯೋಚನೆ ಇರ್ಬೇಕು ಸರ್, ಮಾಡ್ಬೇಕು ಸರ್. ಮಾರ್ಕೆಟ್ ನಲ್ಲಿ 280 ಇಂದ ಕಮ್ಮಿ ಇಲ್ಲ. 180ಗೆ ಕೊಡೋಣ ಸರ್. 180ಗೆ ನ್ಯೂ ಶೇಪ್ ವ್ಯಾಗನರ್ ಕೊಡೋಣ, ಅದನ್ನು ಮಾಡ್ತೀವಿ. ಸನ್ ರೂಫ್, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಸರ್ ಸನ್ ರೂಫ್ ಇರುವ ಗಾಡಿ 15 ಮಾಡಲ್ದು, ಸೆಕೆಂಡ್ ಓನರ್. ಎಷ್ಟಕ್ಕೆ ಕಮ್ಮಿ ಅಂದ್ರೇನು 7 ಲಕ್ಷ ಇದೆ. 7 ಲಕ್ಷ ಬೇಡ, 6.5 ಲಕ್ಷ ಬೇಡ, 6 ಲಕ್ಷನೂ ಬೇಡ ಸರ್. ನಮ್ಗೆ 590 ಬೇಡ. ಮತ್ತೆ ಎಷ್ಟು ಹೇಳಿ ಸರ್. 580 ಬೇಡ, 570ಗೆ ಕೊಡೋಣ ಸರ್. 5,70,000ಗೆ ಸರ್. ನಾನು ಡೈರೆಕ್ಟ್ 6,25,000 ಕೊಡ್ತೀನಿ ಸರ್. 6,25,000ಗೆ ಸರ್. 7 lakhs ಇಂದ ಕಮ್ಮಿ ಕೊಡೋದೇ ಇಲ್ಲ. ಕಮ್ಮಿ ಅಂದ್ರೆ 6 lakh ಬೇಡ, 590 ಬೇಡ, 580 ಬೇಡ, 570ಗೆ ಕೊಡೋಣ ಸರ್. 5,70,000ಗೆ 2021 ಮಾಡಲ್ ಕೊಡೋಣ ಸರ್. ಇಲ್ಲಿ ತೋರಿಸಿ ಅಲ್ಫಾ ಕಾರ್ಸ್ ನಲ್ಲಿ ಕೊಡೋಣ. ಓಕೆ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು ಅಲ್ಫಾ ಕಾರ್ಸ್ ಬಂದಿದ್ದೀನಿ. ಏನಕ್ಕಂದ್ರೆ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ. ಆಗಿನ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸರ್ ಇದ್ದಾರೆ ಸರ್, ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಸರ್. ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಎಲ್ಲಾರಿಗೆ ಓದ್ಸತಿ ನನ್ಗೆ ಮೈ ಚೆನ್ನಾಗಿದ್ದಿಲ್ಲ, ಅದಕ್ಕಿಂತ ಅರ್ಧ ವಿಡಿಯೋ ಮಾಡಿದೆ. ಅದ್ನಲ್ಲಿನೂ ಕಮೆಂಟ್ಸ್ ಬಂದಿತ್ತು, ಸರ್ ನಿಮ್ಗೆ ಮೈ ಚೆನ್ನಾಗಿಲ್ಲ, ನಿಮ್ಮ ಆಶೀರ್ವಾದದಿಂದ ನನ್ಗೆ ಎಲ್ಲ ಚೆನ್ನಾಗಿದೆ, ಎಲ್ಲ ಇದೆ, ಎಲ್ಲ ಫುಲ್ ವಿಡಿಯೋ ಮಾಡಿ ಹಾಕಿದ್ದೀನಿ ಈ ಚಾನಲ್ ನಲ್ಲಿ, ಮೋಟಾರ್ ಸೈಕಲ್ ಲೈಫ್ ಕನ್ನಡನಲ್ಲಿ. ಫಸ್ಟ್ ಇವರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಎಲ್ಲಾ ಜಾಗ ಓಡಾಡ್ತಾರೆ. ಹುಬ್ಳಿ, ಧಾರವಾಡ, ಹಾಸನ್, ಬಳ್ಳಾರಿ, ಚಿಕ್ಕಮಂಗ್ಳೂರ್ ಎಲ್ಲ ಓಡಾಡಿ ಎಲ್ಲಾ ಜಾಗ ವಿಡಿಯೋ ಮಾಡ್ತಾರೆ. ಕೂತ್ಕೊಂಡ್ ಜಾಗನಲ್ಲಿ ಆರಾಮಾಗಿ ಮಲ್ಕೊಂಡ್ ಜಾಗನಲ್ಲಿ ಯಾವ ಗಾಡಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆರಾಮಾಗಿ ಹೋಗಿ ಆನ್ ದಿ ಸ್ಪಾಟ್ ನೋಡ್ಕೊಂಡು ಆನ್ ದಿ ಸ್ಪಾಟ್ ತಗೊಂಡ್ಬಹುದು. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೂತ್ಕೊಂಡ್ ಜಾಗನಲ್ಲಿ ವಿಡಿಯೋ ಸಿಗ್ಬಿಡುತ್ತೆ ನಿಮ್ಗೆ. ಓಡಾಡಕ್ಕೆ ಬರೀ 2 ದಿವಸ 3 ದಿವಸ ಒಂದ್ 2-3 ಸಾವಿರ ಪೆಟ್ರೋಲ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಇದರಲ್ಲಿ ಟೈಮ್ ವೇಸ್ಟ್ನು ಇಲ್ಲ, ಪೆಟ್ರೋಲ್ ವೇಸ್ಟ್ನು ಇಲ್ಲ. ಕೂತ್ಕೊಂಡ್ ಜಾಗನಲ್ಲಿ ವಿಡಿಯೋ ಸಿಗ್ಬಿಡುತ್ತೆ. ಅದಕ್ಕೆ ನಾವು ಆ ಶೋರೂಮ್ ಅಲ್ಫಾ ಕಾರ್ಸ್ ಚಿಕ್ಕಿತ್ತು, 5,000 ಸ್ಕ್ವೇರ್ ಫೀಟ್ ಇತ್ತು. ಇದು 10,000 ಸ್ಕ್ವೇರ್ ಫೀಟ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಎಲ್ಲ ಗಾಡಿ ಒಂದ್ ಸಿಕ್ದ್ರೆ ಒಂದ್ ಸಿಗ್ತಾ ಇದೆಯಲ್ಲ, ಎಲ್ಲಾ ತರ ಗಾಡಿ ತಗೊಂಡ್ ಬರೋಣ. ಯಾವ ತರ ಗಾಡಿ ಬೇಕು ಆ ತರ ಗಾಡಿ ತಗೊಂಡ್ ಬರೋಣ ಅಂತ ಈ ವಿಡಿಯೋ ಅದು ನಮ್ದು ಕಾನ್ಸೆಪ್ಟ್. ಈ ಸತಿ ಪ್ರೈಸಿಂಗ್ ಹೇಳಿದ್ದೀನಿ, ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಪ್ರೈಸಿಂಗ್ ನಲ್ಲಿ ಕೊಟ್ಟಿದ್ದೀನಿ. ಚಿಪ್ ಆಫರ್ ಪ್ರೈಸಿಂಗ್ ನಲ್ಲಿ ಕೊಟ್ಟಿದ್ದೀನಿ. ಬನ್ನಿ ಗಾಡಿ ತಗೊಂಡೋಗಿ. ನಿಮ್ಗೆ ಲೋನ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾದ್ರೂ ಇರ್ಲಿ, ಹೇಗಾದ್ರೂ ಇರ್ಲಿ, ನಾವು ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ, ಸ್ವಲ್ಪ ಹಿಂದೆ ಮುಂದೆ ಇದ್ರೂ ನಾವು ಅಡ್ಜಸ್ಟ್ ಮಾಡಿ ಕೊಡಿಸ್ಬಿಡ್ತೀನಿ. ಎಲ್ಲರೂ ಬೆಂಗಳೂರಿನಲ್ಲಿ ಮಾಡಿಸ್ಕೊಡ್ತಾರೆ, ನಾವು ಆಲ್ ಓವರ್ ಕರ್ನಾಟಕನಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಲೊಕೇಶನ್ ಹೇಳೋದು ಅವಶ್ಯಕತೆನೇ ಇಲ್ಲ. ನನ್ನ ಫೇವರೇಟ್ ಲೊಕೇಶನ್. ಇನ್ನೊಂದ್ಸತಿ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಹೊಸ ಚಾನಲ್ಗೆ ಲೈಕ್ ಮಾಡ್ತಾರ, ಸಬ್ಸ್ಕ್ರೈಬ್ ಮಾಡ್ತಾರಲ್ಲ, ಆ ಚಾನಲ್ಗೆ ನಾನು ಲೊಕೇಶನ್ ಹೇಳ್ಬಿಡ್ತೀನಿ. ಬನ್ನಘಟ್ಟ ರೋಡ್, ಡೈರಿ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಜಯದೇವ ಹಾಸ್ಪಿಟಲ್, ಅರ್ಕೆರೆ ಸಿಗ್ನಲ್ಗೆ ಬಂದ್ಬಿಟ್ರೆ ಬಸ್ನಲ್ಲಿ ಇಳ್ಕೊಂಡ್ರೇನು. ಇವತ್ತು ಇವ್ರದ್ದು ಬೈಕ್ ಖರಾಬ್ ಆಗಿದೆ, ಇವ್ರು ಬಸ್ನಲ್ಲಿ ಹಿಡ್ಕೊಂಡು ಒಂದು 50 ಮೀಟರ್ಸ್ ಬಂದಿಲ್ಲ. ರೈಟ್ ಸೈಡ್ ನಲ್ಲಿ 99 years ಓಲ್ಡ್ ಮ್ಯಾನ್ ಅಂತ ಬರ್ಬೋದು. ಅಷ್ಟು ಆರಾಮಾಗಿ ಬರ್ಬೋದು ಬಸ್ ನಲ್ಲಿ ಹಿಡ್ಕೊಂಡು. ಅಷ್ಟು ಹತ್ರ, ಬಸ್ ಸ್ಟ್ಯಾಂಡ್ ಹತ್ರನೇ ಸರ್ಕಲ್ ನಲ್ಲೇ ಇದೆ. ನಿಮ್ಗೆ ಅಕ್ಕಪಕ್ಕ ಲೊಕೇಶನ್ ಬೇಕಂದ್ರೂ ಮಾರುತಿ ಸುಜುಕಿ RNS ಶೋರೂಮ್ ಇದೆ, ಹೈದರಾಬಾದ್ ಬಿರಿಯಾನಿ ಇದೆ, ಅಲ್ಫಾ ಕಾರ್ಸ್ ಅಂದ್ರೆ ಗೊತ್ತಿದೆ ನಿಮ್ಗೆ. ಆ ತರ ಏನಾದ್ರು ಲೊಕೇಶನ್ ಕನ್ಫ್ಯೂಷನ್ ಆಗ್ಬಿಟ್ರೆ ಇವ್ರು ಲಿಂಕ್ ಹಾಕಿರ್ತಾರ. ಅಷ್ಟು ಅದು ಲಿಂಕ್ ನೋಡಕ್ಕೆ ಬಂದಿಲ್ಲ ಅಂದ್ರೆ
ನಾವು ಏನಾದ್ರೂ ಕಾಲ್ ನಮ್ಗೆ 200-300 ಕಾಲ್ ಬರುತ್ತೆ, ಆ ತರ ರಿಸೀವ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಟೆಕ್ಸ್ಟ್ ಮಾಡಿ ಸರ್ ಲೊಕೇಶನ್ ವೆಹಿಕಲ್ ಡೀಟೇಲ್ಸ್ ಅಂತ. ಏನು ಬೇಜಾರು ಮಾಡ್ಕೊಂಡ್ಬೇಡಿ, ನಮ್ಗಿಂದ ನಾವು ನಿಮ್ಗೆ ಏನ್ ಬೇಕೋ ಅದು ಮಾಡಿಸ್ಕೊಡ್ತೀರಿ, ಅದ್ರ ಬಗ್ಗೆ ಟೆನ್ಷನ್ ತಗೊಂಡ್ಬೇಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲಾ ತರ ಗಾಡಿ ಇದೆ ನಮ್ಮ ಹತ್ರ, ಬನ್ನಿ. ಜಬರ್ದಸ್ತ್ ಪ್ರೈಸಿಂಗ್ ನಲ್ಲಿ ಕೊಡ್ಬೇಡಣ ಸರ್. ಎಲ್ಲ ಹೇಳಿದ್ರು ಒಂದೇ ಉಸಿರಲ್ಲಿ ಹೇಳ್ದಂಗೆ ಎಲ್ಲಾನು ಕಂಪ್ಲೀಟ್ ಮಾಹಿತಿ ನಿಮ್ಗೆಲ್ಲ ಕೊಟ್ಬಿಟ್ರು ಅವರು. ಸರ್ ಎಲ್ಲ ಹೇಳ್ಬಿಟ್ರು. ಹಾಗಾದ್ರೆ ವಿಡಿಯೋನ ಶುರು ಮಾಡ್ಬಿಡೋಣ ಸರ್. ಬನ್ನಿ ಸರ್, ಶುರು ಮಾಡ್ಬಿಡೋಣ. ಅದಕ್ಕಿಂತ ವಿಡಿಯೋ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈವ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಆಲ್ಫಾ ಕಾರ್ಸ್ ಅಲ್ಲಿ ಮೊದಲೇ ಗಾಡಿ ಯಾವ ಸರ್? ಮೊದಲೇ ಗಾಡಿ ಈ ತರ ಕೊಡ್ತೀನಿ. ಫಸ್ಟ್ ಗಾಡಿನೇ ಮಾಡಲ್ ಜಾಸ್ತಿ ಇರ್ಬೇಕು, 12 ಮಾಡಲ್, ಲೋನ್ ಹಾಕ್ಬೇಕು, 0 ಡೌನ್ ಪೇಮೆಂಟ್ ನಲ್ಲಿ, ಬಜೆಟ್ ಕಮ್ಮಿ ಇರ್ಬೇಕು, 1.5 ಲಕ್ಷ ಬಜೆಟ್, ಅದೂನು ಮೈಲೇಜ್ ಜಾಸ್ತಿ ಇರ್ಬೇಕು. ಡೀಸೆಲ್ ಗಾಡಿ ಕೊಡ್ತೀನಿ, ಅದೂನು Chevrolet Beat 2012 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 12 ಮಾಡಲ್ ಜಾಸ್ತಿ, 12 ಮಾಡಲ್, ಲೋನ್ 0 ಡೌನ್ ಪೇಮೆಂಟ್ ನಲ್ಲಿ ಆಗ್ತಾ ಇದೆ, ಬಜೆಟ್ ಕಮ್ಮಿ, ಮೈಲೇಜ್ ಜಾಸ್ತಿ. ಆ ತರ ಗಾಡಿ ಕೊಡ್ತೀನಿ. ಮೊದ್ಲೇ ಗಾಡಿ 1,50,000 ಬರೀ 1,50,000ಗೆ 0 ಡೌನ್ ಪ್ರೊಫೈಲ್ ಕರೆಕ್ಟ್ ಆಗ್ಬಿಟ್ರೆ 0 ಡೌನ್ ಪೇಮೆಂಟ್, ಇಲ್ಲ ಅಂದ್ರೆ 20-30,000 ತಗೊಂಡ್ ಬನ್ನಿ. ಗಾಡಿ ಪ್ರೊಫೈಲ್ ಹಿಂದೆ ಮುಂದೆ ಇದ್ರೂ ಮಾಡಿಸ್ಕೊಡೋಣ, ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಒಂದ್ 20-30,000 ಇದ್ರೆ ತಗೊಂಡ್ ಬನ್ನಿ, ಮಾಡ್ಕೊಡ್ಬಿಡ್ತೀನಿ. ಇಲ್ಲಾಂದ್ರೆ ಪ್ರೊಫೈಲ್ 100% ಕರೆಕ್ಟ್ ಇದ್ರೆ 0 ಡೌನ್ ಪೇಮೆಂಟ್ ನಲ್ಲಿ, ಅದೂ 25 ಮೈಲೇಜ್ ಬರುವ ಏನು ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಇದ್ನಲ್ಲಿ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಸಮೇತ ಸರ್. ಎಲ್ಲ ಫ್ಯೂಚರ್. ಒಂದು 2 ವೀಲರ್ ಸಿಗಲ್ಲ ನಿಮ್ಗೆ ಶೋರೂಮ್ಗೆ ಹೋದ್ರೆ 1.5 ಲಕ್ಷಕ್ಕೆ ನಾನು ಕಾರ್ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ನೀವು ಆ ಗಾಡಿ ನೋಡ್ರು, ನಮ್ಗೆ ಪ್ರೀಮಿಯಂ ಫೀಲ್ ಗಾಡಿ ಬೇಕು, BMW ಬೆನ್ಸ್ RD ತರ ಒಂದ್ ಗಾಡಿ ಬೇಕು ನಮ್ಗೆ ಬೇಕು. ಅದು ಬಜೆಟ್ ಕಮ್ಮಿ ಇರ್ಬೇಕು, ಶಿಫ್ಟ್ ಪ್ರೈಸ್ ಇಂದಾನು ಕಮ್ಮಿ ಇರ್ಬೇಕು ನಮ್ಗೆ. ಆ ಪ್ರೈಸಿಂಗ್ ನಲ್ಲಿ ಆಟೋಮೆಟಿಕ್, ಅದನ್ನು ಲಕ್ಸುರಿಯಸ್ ಗಾಡಿ ಬೇಕು ಸರ್. ಲಕ್ಸುರಿಯಸ್ ಅಂದ್ರೆ ಯಾವ ತರ? 8 ಹೇರ್ ಬ್ಯಾಕ್, 1, 2, 3, 4, 5, 6, 7, 8 ಹೇರ್ ಬ್ಯಾಕ್. ಸನ್ರೂಫ್ ಬೇಕು, ಸನ್ರೂಫ್ ಸಿಗುತ್ತೆ. ಕಮ್ಮಿ ಬಜೆಟ್ ನಲ್ಲಿ ದೊಡ್ಡ ಪ್ರೀಮಿಯಂ ಎಕ್ಸಲೆಂಟ್ ಗಾಡಿ ಕೊಡ್ತೀನಿ. ಅದೂನು ಸೂಪರ್ ಕೊಡೋಣ ಸರ್. BMW ತರ ಯಾವ ತರ ಲೆಂತ್ ಇದೆ ಗಾಡಿ ತೋರಿಸಿ ಸರ್. ಬರೀ ಸರ್ ಅದ್ರದ್ದು ಸೀಟ್ ಕವರ್ ಕಾಸು ತಗೊಳಲ್ಲ ಸರ್, ಪ್ರೀಮಿಯಂ ಸೀಟ್ ಕವರ್ ಬರೋದು. ಅದಕ್ಕೆ ಸ್ಟ್ಯಾಂಡಿ ಲೆದರ್ ಸೀಟ್ಸ್, ಬರೀ ಸೀಟ್ ಕವರ್ಸ್ 3.5 ಲಕ್ಷ. ನನ್ ಗಾಡಿ 3.5 ಲಕ್ಷ, ಗಾಡಿ ಪ್ರೈಸ್ 3 ಲಕ್ಷ ತಗೊಂತೀನಿ. ಬರೀ 3 ಲಕ್ಷಕ್ಕೆ, ಬರೀ 3 ಲಕ್ಷ ಗಾಡಿ ಪ್ರೈಸ್ ತಗೊಂತೀನಿ. ಎಷ್ಟು ಹೇರ್ ಬ್ಯಾಗ್ ಸೂಪರ್, ಅದನ್ನು BMW ಬೆನ್ಸ್ ತರ ಗಾಡಿ, 8 ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ಸನ್ರೂಫ್ ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ನಿಮ್ ಇಷ್ಟರಿಗೆ ಡೈರೆಕ್ಟ್ ಬನ್ನಿ, ಬರೀ 3 ಲಕ್ಷ ಕೊಡ್ಬಿಡ್ತೀನಿ ಸರ್. ಬರೀ 3 ಲಕ್ಷ ಸರ್, ಬರೀ 3 ಲಕ್ಷಗೆ ಗಾಡಿ ತೋರಿಸಿ. ಹಾಗೆ ಮಾಡೆಲ್ ಅಲ್ಲಿ ತೋರಿಸಿ, ಹಾಗೆ ಬಜೆಟ್ ಕಡಿಮೆ ಇರ್ಬೇಕು ಸರ್. ಅಥವಾ ವೆಹಿಕಲ್ ತೋರಿಸಿ ಸರ್. ದೊಡ್ಡ ಗಾಡಿ ಆನೆ ಕಾಡ್ ಆನೆ, ಬಜೆಟ್ ಕಮ್ಮಿ, ಡೀಸೆಲ್ ಗಾಡಿ, ಅದನ್ನು 2012 ಮಾಡಲ್, ಸಿಂಗಲ್ ಓನರ್, ಅದನ್ನು E8 ಟಾಪ್ ಎಂಡ್ ವೇರಿಯಂಟ್ ಕೊಡ್ತೀನಿ ಸರ್. ಅದನ್ನು 12 ಮಾಡಲ್ E8 ಟಾಪ್ ಎಂಡ್. ಪ್ರೈಸ್ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಸರ್. ಫೀಚರ್ಸ್ ಹೇಳ್ಬಿಟ್ಟು ಪ್ರೈಸ್ ಹೇಳಿ ಸರ್. ಫ್ಯೂಚರ್ಸ್ ಹೇಳ್ಬಿಡೋಣ, ಪ್ರೈಸ್ ಗೆ ತಾಳ್ಮೆ ಮಾಡಿ ಪ್ರೈಸ್ ಹೇಳ್ತೀನಿ. ಯೋಚನೆ ಮಾಡ್ಬೇಕು. ಬನ್ನಿ ಇಲ್ಲಿ ಗಾಡಿ ತೋರಿಸಿ ಸರ್. ಕ್ಯಾಪ್ಟನ್ ಸೀಟ್ ಸಮೇತ 7 ಸೀಟರ್ ವೆಹಿಕಲ್ ಯಾವ ತರ ಇದೆ ಅಂತ ಹಿಂದೆನೂ ತೋರಿಸಿ, ಸ್ವಲ್ಪ ಗೊತ್ತಾಗ್ಬೇಕು 7 ಸೀಟರ್ ಯಾವ ತರ ಇದೆ ಗಾಡಿ ಅಂತ, ಎಷ್ಟು ಲಕ್ಸುರಿಯಸ್, ಎಷ್ಟು ಪ್ರೀಮಿಯಂ ಇದೆ ಗಾಡಿ ಅಂತ. ತುಂಬಾ ಸಿಂಗಲ್ ಓನರ್ ವೆಹಿಕಲ್ ಸರ್, ಸಿಂಗಲ್ ಓನರ್ ವೆಹಿಕಲ್ ಈ ಗಾಡಿ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ, ಅದೂ 7 ಸೀಟರ್ ವೆಹಿಕಲ್. ಡ್ರೈವರ್ ಸೇರ್ಸ್ ಬಿಟ್ರೆ 8 ಸೀಟರ್ ಆಗ್ಬಿಡುತ್ತೆ. ಇದು ಫ್ಯಾಮಿಲಿ ಹೋಗಕ್ಕೆ, ದೊಡ್ಡ ಫ್ಯಾಮಿಲಿ ಹೋಗಕ್ಕೆ ಒಳ್ಳೆ ಗಾಡಿ. ನಿಮ್ಗೆ ಬಜೆಟ್ ನಲ್ಲಿ ಬೇಕು, ಕಮ್ಮಿ ಬಜೆಟ್ ನಲ್ಲಿ ಬೇಕು, ಅದನ್ನು ಟಾಪ್ ಎಂಡ್ ಬೇಕು, ಅದನ್ನು 12 ಮಾಡಲ್ ಕೊಡ್ತೀನಿ. ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ ಸರ್. ಯೋಚನೆ ಮಾಡ್ಕೊಂಡಿರ್ಬೇಕು ಸರ್. ಜೈಲು 101% ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ. ಬರೀ 3 ಲಕ್ಷಗೆ, 3 ಲಕ್ಷ ಸಿಂಗಲ್ ಓನರ್ 4 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. 1 ಲಕ್ಷ ಡೈರೆಕ್ಟ್ ಬನ್ನಿ ಅಲ್ಫಾ ಕಾರ್ಸ್ಗೆ, ಡಿಸ್ಕೌಂಟ್ 3 ಲಕ್ಷ ಕೊಡೋಣ. ಮಾಡಲ್ ಗಾಡಿ ನೋಡ್ತಾ ಇದ್ದೀರಾ? ಹೌದು ಸರ್. 0 ಡೌನ್ ಪೇಮೆಂಟ್ ನೋಡ್ತೀರಾ? ಅದು ತುಂಬಾ ಜನ ಸರ್, ತುಂಬಾ ಜನ 0 ಡೌನ್ ಪೇಮೆಂಟ್ ನೋಡೋ ಸರ್. 0 ಡೌನ್ ಪೇಮೆಂಟ್ ನಲ್ಲಿ ನೋಡ್ತಾ ಇದ್ದೀರಾ? ಅದನ್ನು ಮಾಡಲ್ ಬೇಕು, 0 ಡೌನ್ ಪೇಮೆಂಟ್ ಬೇಕು, ಲೇಟೆಸ್ಟ್ ಗಾಡಿನೂ ಬೇಕು, ಪೆಟ್ರೋಲ್ ನಲ್ಲಿ ಮೈಲೇಜ್ ಬೇಕು ನಮ್ಗೆ. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ, ನಾನು ಕೊಡ್ತೀನಿ. ಮಾಡಲ್ ಕೊಡ್ತೀನಿ, ಮೈಲೇಜ್ ಕೊಡ್ತೀನಿ, 0 ಡೌನ್ ಪೇಮೆಂಟ್ ಗೆನೂ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಎಲ್ಲ ಸಮೇತ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಅದನ್ನು ಪವರ್ ಸ್ಟೇರಿಂಗ್ ಸಮೇತ ಕೊಡ್ತೀನಿ ಸರ್. ಓಕೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತಲ್ಲ ಸರ್ ಇದು? ಹೌದು. ಕ್ವಿಡ್ 2016 ಮಾಡಲ್ ಕ್ವಿಡ್ ನಿಮ್ಗೆ. ಈ ಗಾಡಿ ಎಲ್ಲ ಪವರ್ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ ಎಲ್ಲ ಅದನ್ನು 2016 ಮಾಡಲ್. ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ? 7,70,000ಗೆ, 2,70,000ಗೆ. ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ. 100%. ಸರ್ ನಾನು ನಲ್ಲಿ ಬೇಸಿಕ್ ಗಾಡಿ ಬರುತ್ತೆ. ಇದು ಮಾಡಲ್, ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ. ಇದನ್ನು 0 ಡೌನ್ ಪೇಮೆಂಟ್ ಮಾಡೋಣ. ಚಿಕ್ಕ ಫ್ಯಾಮಿಲಿ ಇದೆ ಸರ್ ನಮ್ಗೆ, ಕಾರ್ ಪರ್ಚೇಸ್ ಮಾಡಕ್ಕೆ ಆಗ್ತಾ ಇಲ್ಲ ಸರ್ ನಮ್ಗೆ. ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ.
ಓಕೆ ಚಿಕ್ಕ ಬಜೆಟ್ ಟೂ ವೀಲರ್ ಬಜೆಟ್ ನಲ್ಲಿ ಗಾಡಿ ಕೊಡೋಣ. ಟೂ ವೀಲರ್ ಬಜೆಟ್ ಸರ್ ನಾನು ಟೂ ವೀಲರ್ ಬಜೆಟ್ ನಲ್ಲಿ ಕಾರ್ ಕೊಡೋಣ ಸರ್. ಸರ್ ಡೀಟೇಲ್ಸ್ ಹೇಳ್ಬಿಡ್ತಾರೆ ಹಾಗೆ. ಸರ್ ಇದು 2015 ಮಾಡಲ್. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ ಗಾಡಿ. ಮ್ಯಾಗ್ವಿಲ್ಸ್ ಇದೆ. ನಿಮ್ಮ ಹತ್ರ ಬಜೆಟ್ ಇಲ್ಲ ಸರ್, ಕಾಸ್ನು ಇಲ್ಲ ಜೋಬ್ನಲ್ಲಿ, ಬನ್ನಿ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. ಇದನ್ನು 0 ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ನಲ್ಲಿ 4 ಪೌಂಡ್ ಸಾರಿ 2 ಪೌಂಡ್ ಬರೋದು. ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಇದು. ಮ್ಯಾಗ್ವಿಲ್ ಸಮೇತ ಮ್ಯಾಗ್ವಿಲ್ ತೋರಿಸಿ. ನಾನು ನಲ್ಲಿ ಇನ್ನೂ ಮ್ಯಾಗ್ವಿಲ್ ನೋಡಿಲ್ಲ ಇರ್ಬೋದು. ಮ್ಯಾಗ್ವಿಲ್ ಸಮೇತ ಟಾಪ್ ಎಂಡ್ ಗಾಡಿ ಎಷ್ಟಿಗೆ ಕೊಡ್ಬಿಡ ನಾವು ಹೇಳಿ? ಬನ್ನಿ 1,25,000 ಕೊಡ್ಬಿಡ. 1,25,000 ಗೆ ಕೊಡ್ಬಿಡೋಣ ಸರ್. ಶಿಫ್ಟ್ ಬ್ಲಾಕ್ ಕಲರ್ ಅಲ್ಲಿ ಸರ್. ಶಿಫ್ಟ್ ಡೀಸೆಲ್ ಬ್ಲಾಕ್ ಕಲರ್, ಲೋ ಮಾಡಲ್. ಬಜೆಟ್ ತುಂಬಾ ಲೋ ಮಾಡಲ್ ಅಲ್ಲಿ ಪ್ಲಸ್ ಬಜೆಟ್ ಲೋ. ಸರಿ ಸರ್ ಡೀಟೇಲ್ಸ್ ಹೇಳಿ ಸರ್. 2007 ಮಾಡಲ್ದು ಡೀಸೆಲ್ ಗಾಡಿ, 25 ಮೈಲೇಜ್ ಬರುವ ಗಾಡಿ. ಇದರಲ್ಲಿ ಮ್ಯಾಗ್ ವೀಲ್ಸ್, 4 ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ ಫೀಚರ್. ಸರ್ ಈ ಗಾಡಿ ಮಾರ್ಕೆಟ್ ನಲ್ಲಿ 270 280 ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ 1,60,000 ಬರೀ 1,60,000 ಪ್ರೈಸ್ 1,60,000 ಗೆ ಶಿಫ್ಟ್ ಕೊಡೋಣ. ಬ್ಲಾಕ್ ಕಲರ್ ವಿತ್ ಮ್ಯಾಗ್ ವೀಲ್ ಜೊತೆ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಫ್ಯೂಚರ್ ಸಮೇತ ಡೀಸೆಲ್ ಗಾಡಿ ಅದನ್ನು ಶಿಫ್ಟ್ ಕೊಡೋಣ ಸರ್. ನಮ್ಮ ವಿಶ್ವರಿಗೆ ಬರೀ 1,60,000 ಸರ್. 1,60,000. ಓಕೆ ಓಕೆ ಸರ್. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್. ಸರಿ ಮೇಡಮ್. ಸರ್ ಆಲ್ಟೋ K10 ಇದು ಕೆ ಸೀರೀಸ್ ಇಂಜಿನ್. 2010 ಮಾಡಲ್ದು ಇದು ಗಾಡಿ. ತುಂಬಾ ಜಬರ್ದಸ್ತ್ ಇದೆ. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಅಂಡ್ ಸೈಕ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಚೆನ್ನಾಗಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. 2010 ಮಾಡಲ್ದು ಇದೂನು. ಏನ್ ಮಾಡೋದು ಸರ್ ಪ್ರೈಸ್? ಸರ್ ಪ್ರೈಸ್ ಯೋಚನೆ ಮಾಡ್ಬೇಕು ಸರ್. 10 ಮಾಡಲ್ ಕೆ ಸೀರೀಸ್ ಅಂದ್ರೆ ಶಿಫ್ಟ್ ಗೆ SX4 ಗೆ ಎಲ್ಲ ಬರುತ್ತೆ. ಎಲ್ಲ ಹೊಸ ಗಾಡಿಗೆ ಆ ಇಂಜಿನ್ ಬರೋದು. ಆಲ್ಟೋ ಇಲ್ಲ, ಆಲ್ಟೋ 800 ಇಲ್ಲ. ಇದು ಆಲ್ಟೋ K10 ನ್ಯೂ ಶೇಪ್ K10 ಕೊಡೋಣ 2010 ಮಾಡಲ್ ಗೆ. ಎಷ್ಟಿಗೆ ಹೇಳಿ ಬರೀ ಹೇಳಿ ಸರ್ ಪ್ರೈಸ್ ನ? 2.60 ತಿಳ್ಕೊಂಡಿದ್ದೀರಾ? 1,75,000 ಕೊಡೋಣ ಸರ್. ಬರೀ 1,75,000 ಪೆಟ್ರೋಲ್ 60,000 ಓಡಿರೋದು. ಸೆಕೆಂಡ್ ಓನರ್ ಅದನ್ನು ಆಲ್ಟೋ K10 ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ನಿಮ್ಗೆ ಹೇರ್ ಬ್ಯಾಗ್ ABS ಇರುವ ಗಾಡಿ ಬೇಕು. ಅದನ್ನು ಬಜೆಟ್ ಕಮ್ಮಿ ಇದೆ ನಿಮ್ಮ ಹತ್ರ. ತುಂಬಾ ಜನ ಬಜೆಟ್ ಕಡಿಮೆ ನೋಡ್ತಿರ್ತಾರೆ ಸರ್. ಸರ್ ನಮ್ಗೆ ಹೇರ್ ಬ್ಯಾಗ್ ABS ಗಾಡಿ ಸಿಗ್ತಾ ಇಲ್ಲ ಸರ್. ನಮ್ ಬಜೆಟ್ ಕಮ್ಮಿ ಇದೆ ಸರ್. ನಮ್ಗೆ ಒಂದು ಲಕ್ಸುರಿಯಸ್ ಫೀಲ್ ಗಾಡಿ ಬೇಕು ಸರ್. ಒಂದು ಓಡ್ಸಕ್ಕೆ ಮಜಾ ಬೇಕು ಅಂದ್ರೆ ಹೋಂಡಾ ಸಿಟಿ ಇಂಜಿನ್ ಹೋಂಡಾ ಜಾಜ್ ಕೊಡೋಣ. ಹೋಂಡಾ ಜಾಜ್ ಅದನ್ನು ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಎಷ್ಟಿಗೆ ಹೇಳಿ? ಯೋಚನೆ ಮಾಡ್ಬೇಕು. 2,60,000 ಕೊಡೋಣ. 2,60,000 ಬೇಡ ಸರ್. 2.5 ಲಕ್ಷ ಕೊಡೋಣ. 2.5 ಲಕ್ಷಗೆ ಪ್ರೀಮಿಯಂ ಗಾಡಿ ಕೊಡೋಣ ಸರ್. ಹೋಂಡಾ ಸಿಟಿ ಇಂಜಿನ್ ಬರೋದು. ಏರ್ ಬ್ಯಾಗ್ ಇದೆ, ABS ಇದೆ, ಎಲ್ಲ ಲೆದರ್ ಸೀಟ್ಸ್ ಇದೆ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಗಂತರ ಗಾಡಿ ಬರೀ 2.5 ಲಕ್ಷ ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯನೇ ಇಲ್ಲ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ವ್ಯಾಗ್ನರ್ ಇದೆ ಸರ್. ಸರ್ ವ್ಯಾಗ್ನರ್ 2010 ಮಾಡಲ್ದು. ಯಾವ ಮಾಡಲ್ ಹೇಳಿ? 2010 ಮಾಡಲ್ ಸರ್. ನ್ಯೂ ಶೇಪ್ ಅಲ್ವಾ ಇದು? ನೀವೇ ಹೇಳ್ಬಿಟ್ರು ನೋಡಿ ಸರ್. ನಿಮ್ಗೆ ಗೊತ್ತಾಯ್ತು ಅಂದ್ರೆ ಕಸ್ಟಮರ್ 2010 ಮಾಡಲ್ದು ನ್ಯೂ ಶೇಪ್ ಗಾಡಿ. ಅದನ್ನು ಇದು ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ ಇದರಲ್ಲಿ. ಇಷ್ಟು ಚೆನ್ನಾಗಿರುವ ಗಾಡಿ ಅದನ್ನು 2010 ಮಾಡಲ್ದು. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಯೋಚನೆ ಇರ್ಬೇಕು ಸರ್, ಮಾಡ್ಬೇಕು ಸರ್. ಮಾರ್ಕೆಟ್ ನಲ್ಲಿ 280 ಇಂದ ಕಮ್ಮಿ ಇಲ್ಲ. 180 ಕೊಡೋಣ ಸರ್. 180ಗೆ ನ್ಯೂ ಶೇಪ್ ವ್ಯಾಗ್ನರ್ ಕೊಡೋಣ. ಅದನ್ನು ಮಾಡ್ತೀವಿ. ಓಕೆ ಓಕೆ. ಒಂದು ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ? ಅದನ್ನು ಸಿವಿಕ್ ನೋಡ್ತಾ ಇದ್ದೀರಾ? ನೋಡಿ ಸಿವಿಕ್ ಯಾವ ತರ ಇದೆ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ, ಎಷ್ಟು ಜಬರ್ದಸ್ತ್ ಇದೆ ನೋಡಿ. ಎಲಿಫೆಂಟ್ ಗ್ರೇ ಕಲರ್ ಪ್ರೈಸಿಂಗ್ ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ಬಿಡ್ತೀನಿ. ಸರ್ ಸಿವಿಕ್ ಅಂದ್ರೆ ಹುಡುಗರಿಗೆ ತುಂಬಾ ಲೈಕ್ ಗಾಡಿ. ಎಷ್ಟು ಪ್ರೀಮಿಯಂ ಫೀಲ್ ಇದೆ, ಎಷ್ಟು ಲಕ್ಸುರಿಯಸ್ ಗಾಡಿ ಇದೆ. ಹೌದು. ಸೀಟ್ ಕವರ್ಸ್ ನೋಡಿ ಸರ್ ಒಳಗಡೆದು. ಪ್ರೀಮಿಯಂ ಸೀಟ್ ಕವರ್ಸ್, ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಕೊಂಡ್ಬಿಟ್ಟು ಎಲ್ಲ ಫ್ಯೂಚರ್ಸ್ ಸಮೇತ ಇಷ್ಟು ಜಬರ್ದಸ್ತ್ ಇರುವ ಸಿವಿಕ್ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ? ಹೋಂಡಾ ಸಿವಿಕ್ ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ. 2010 ಮಾಡಲ್ ನಾನು 2,90,000 ಓನ್ಲಿ 2,90,000 ಹೋಂಡಾ ಸಿವಿಕ್ ಕೊಡ್ಬಿಡ್ತೀನಿ ಸರ್. ನೆಕ್ಸ್ಟ್ ಸರ್ ಒಂದು ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ? ಒಂದು ಲಕ್ಸುರಿಯಸ್ ಫೀಲ್ ಗಾಡಿ ನೋಡ್ತಾ ಇದ್ದೀರಾ? ಅದನ್ನು ಮಾಡೆಲ್ ಗಾಡಿ, ತುಂಬಾ ಹೆವಿ ಮಾಡೆಲ್ ಗಾಡಿ ನೋಡ್ತಾ ಇದ್ದೀರಾ? ನಿಮ್ಗೆ ಪ್ರೈಸಿಂಗ್ ನಲ್ಲಿ ಕಮ್ಮಿ ಇರ್ಬೇಕು ಗಾಡಿ. ಬನ್ನಿ ಮರಾದೋ ಕೊಡ್ತೀನಿ ನೋಡಿ ಯಾವ ತರ ಇದೆ ಮರಾದೋ. ಒಳಗಡೆ ತೋರ್ಸ್ಕೊಡಿ ಸರ್. ಒಳಗಡೆ ಸೀಟ್ ಕವರ್ಸ್, ಡ್ಯಾಶ್ ಬೋರ್ಡ್, ಫ್ಯೂಚರ್ಸ್ ತೋರ್ಸ್ಕೊಡಿ ಸರ್ ಮರಾದೋದು. ನೋಡಿ ಸರ್ ಎಷ್ಟು ಪ್ರೀಮಿಯಂ ಇದೆ, ಎಷ್ಟು ಲಕ್ಸುರಿಯಸ್ ಇದೆ. ಹಿಂದೆನೂ ತೋರಿಸಿ ಸರ್, ಹಿಂದೆನೂ ತೋರಿಸ್ಬಿಡಿ ಸರ್. ಯಾಕೆ ಎಷ್ಟು ಪ್ರೀಮಿಯಂ, ಎಷ್ಟು ಲಕ್ಸುರಿಯಸ್ ಇದೆ. ಪ್ರೈಸಿಂಗ್ ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. ಸರ್ ಫುಲ್ ಲಕ್ಸುರಿ ಇದೆ ಸರ್. ಲಕ್ಸುರಿಯಸ್ ಇರುವ ಗಾಡಿ ಟಾಪ್ ಎಂಡ್ M8 ಇದು
ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಬಲ್ AC, ರೂಫ್ AC ಎಲ್ಲ ಸಿಗುತ್ತೆ. ಇಷ್ಟು ಮ್ಯಾಗ್ವಿಲ್ಸ್, ಒಂದು ಫ್ಯೂಚರ್ ಮಿಸ್ ಆಗಲ್ಲ. ಇಷ್ಟು ಜಬರ್ದಸ್ತ್ ಫ್ಯೂಚರ್ ಇರುವ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಮಾರ್ಕೆಟ್ ನಲ್ಲಿ ಸರ್ ಕಮ್ಮಿ ಅಂದ್ರೂ 12 ಲಕ್ಷ 13 ಲಕ್ಷದಿಂದ ಕಮ್ಮಿ ಕೊಡಲ್ಲ. ಮರಾಜೋ ಇಷ್ಟು ಲಕ್ಸುರಿಯಸ್ ಗಾಡಿ, ಇಷ್ಟು ಜಬರ್ದಸ್ತ್ ಗಾಡಿ ಸರ್. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ ಸರ್. ಸರ್ ಪ್ರೈಸ್ ಈ ಸತಿ ಹೈಲೈಟ್ ಮಾಡ್ತೀನಿ, 101% ಯಾರು ಕೊಡಲ್ಲ ಸರ್. 200% ಕೊಡಲ್ಲ, ಬರೀ 7.5 ಲಕ್ಷಗೆ 7,50,000 ಮರಾದೋ ಕೊಡ್ತೀನಿ ಸರ್. 7 lakh 101% ಇಲ್ಲ, 201% ಯಾರು ಮಾರ್ಕೆಟ್ ನಲ್ಲಿ ಕೊಡಲ್ಲ ಸರ್. 18 ಮಾಡಲ್ ಇನೋವಾ ಸರ್. ಸರ್ ಒಂದು ಇನೋವಾ ತುಂಬಾ ಲಕ್ಸುರಿಯಸ್ ಫೀಲ್, ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡ್, ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂದ್ರೆ ತುಂಬಾ ಹೆವಿ ಡಿಮ್ಯಾಂಡ್ ಇದೆ ಅಂದ್ರೆ ಇನೋವಾಗೇನೆ ಇರೋದು ಡಿಮ್ಯಾಂಡ್. ಹೌದು ಸರ್, ಇನೋವಾ ತುಂಬಾ ಜನ ಕೇಳ್ತಿರ್ತಾರೆ. ತುಂಬಾ ಡಿಮ್ಯಾಂಡ್ ಅಂದ್ರೆ ಹೆವಿ ಡಿಮ್ಯಾಂಡ್. ಹಾ ಸರ್, ನಿಮ್ಗೆ ಅಷ್ಟು ಡಿಮ್ಯಾಂಡ್ ಇರುವ ಗಾಡಿ ಈ ಗಾಡಿ 2016 ಮಾಡಲ್ದು ಗಾಡಿ ತೋರಿಸ್ಬಿಡಿ, ಎಷ್ಟು ಜಬರ್ದಸ್ತ್ ಅಂಡ್ ಎಷ್ಟು ಲಕ್ಸುರಿಯಸ್ ಇದೆ ಅಂತ. ಈ ಗಾಡಿದು ಪ್ರೈಸಿಂಗ್ ಹೇಳ್ತೀನಿ ಈ ಸತಿ, ಯೋಚನೆ ಮಾಡ್ಕೊಂಡು ಇರ್ಬೇಕು ಸರ್. ಪ್ರೈಸಿಂಗ್ ಕರ್ನಾಟಕ ನಂಬರ್ ತೋರಿಸ್ಬಿಡಿ ಸರ್. KA ಗಾಡಿ. ಓಕೆ ಸರ್. ಸರ್ ಇದು 2016 ಮಾಡಲ್, ಸೆಕೆಂಡ್ ಓನರ್. ಇದರಲ್ಲಿ ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗೋ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಇದೆ. ವೈಟ್ ಕಲರ್, ಮಿಲ್ಕಿ ವೈಟ್ ಕಲರ್, ಪರ್ಲ್ ವೈಟ್. ಅದೂನು ಯಾವ ತರ ಇದೆ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 101% ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಪ್ರೈಸಿಂಗ್ ನಾನು ಕೊಡ್ತೀನಿ. ಮಾರ್ಕೆಟ್ ನಲ್ಲಿ 14-15 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು 10 ಲಕ್ಷನು ತಗೊಳ್ಳ, 9.5 ಲಕ್ಷಗೆ ಇನೋವಾ 9,50,000 ಕರ್ನಾಟಕ ನಂಬರ್ ತೋರಿಸಿದ. ಕರ್ನಾಟಕ ವೆಹಿಕಲ್ ಕೊಡ್ತೀನಿ, ಕರ್ನಾಟಕ ವೆಹಿಕಲ್. ಚಾನ್ಸೇ ಇಲ್ಲ ಸರ್. ನೀವೆಲ್ಲರೂ ಓಡಿ ಪೂರ್ತಿ ಇಂಡಿಯಾ ನೋಡ್ಕೊಂಡು ಬಂದ್ಬಿಡಿ. ಈ ಪ್ರೈಸಿಂಗ್ ಸಿಗಲ್ಲ, ಡೆಲ್ಲಿ ಎಕ್ಸ್ಟ್ರಾ ಗಾಡಿ ಸಿಗಲ್ಲ, ಕರ್ನಾಟಕ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ರೊನಾಲ್ಡ್ ಟ್ರೈಬರ್, ಅದೂನು ಆಟೋಮೆಟಿಕ್ ವೇರಿಯಂಟ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅದೂನು 2020 ಮಾಡಲ್. ತೋರಿಸಿ ಒಳಗಡೆ ಇಂಟೀರಿಯರ್ ನಿಮ್ಗೆ ಎಷ್ಟು ಜಬರ್ದಸ್ತ್ ಇದೆ ಅಂತ. ಇಂಟೀರಿಯರ್ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಸಮೇತ ಬರುತ್ತೆ. ಬರೀ ಟಚ್ ಸ್ಕ್ರೀನ್ ಸಿಸ್ಟಮ್ ಅದು 10,000 ಚಿಲ್ಲರೆ ಇದೆ. ಇದು ಟ್ರೈಬರ್ 2020 ಮಾಡಲ್. ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಗೆ 6 ಲಕ್ಷನೂ ಬೇಡ, 590 ಬೇಡ, 580 ಬೇಡ, 570ಗೆ ಕೊಡೋಣ ಸರ್. 5,70,000ಗೆ ರೊನಾಲ್ಡ್ ಟ್ರೈಬರ್ ಕೊಡೋಣ ಸರ್. 2020 ಮಾಡಲ್. ಸರ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದೆ ಸರ್ ನಿಮ್ ಮುಂದೆ. ಇಟ್ಟಿಗಾ ಸರ್, ಇಟ್ಟಿಗಾ ಎಲ್ಲಿದೆ ಇಟ್ಟಿಗಾ ಅಂತ ಹೇಳ್ತೀರಾ? ಬನ್ನಿ ಅಲ್ಫಾ ಕಾರ್ಸ್ಗೆ, ಬನ್ನಿ ಅಲ್ಫಾ ಕಾರ್ಸ್ಗೆ ಇಟ್ಟಿಗಾ ಕೊಡೋಣ. ಯಾವ ತರ ಇದೆ ನೋಡಿ ಸರ್ ಇಟ್ಟಿಗಾ, ಇಷ್ಟು ಜಬರ್ದಸ್ತ್ ಇದೆ ಇಟ್ಟಿಗಾ. ಅದೂನು ಆಟೋಮೆಟಿಕ್ ವೇರಿಯಂಟ್, ZX ಪ್ಲಸ್ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಮುಂದ್ಬಿಟ್ಟು ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ಸರ್. ಮೇಲೆ ಕ್ಯಾರಿಯರ್ನು ಇದೆ. ಎಷ್ಟು ಜಬರ್ದಸ್ತ್ ಅಂಡ್ ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಈ ಗಾಡಿ. ಈ ಇಟ್ಟಿಗಾ ನಿಮ್ಮ ಇಷ್ಕರಿಗೆ 2020 ಮಾಡಲ್ ಎಷ್ಟ್ಗೆ ಕೊಡ್ತೀನಿ ಹೇಳಿ ಸರ್ ಪ್ರೈಸ್ ನ? ಸರ್ ಈ ಗಾಡಿ 2020 ಮಾಡಲ್ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾಟ್ ಒಂದೇ ಶೂಟ್ ಬರೀ ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ 12 lakhs ಇದೆ, 11 lakhs ಬೇಡ, 10 lakhs ಬೇಡ, 9.5 ಲಕ್ಷನೂ ಬೇಡ, 9 ಲಕ್ಷ ಕೊಡೋಣ ಸರ್. ಟಾಪ್ ಎಂಡ್ ಸರ್, ಪೂರ್ತಿ ಫ್ಯೂಚರ್ ಸಮೇತ, ಒಂದು ಫ್ಯೂಚರ್ ಮಿಸ್ ಆಗಲ್ಲ. ಪುಷ್ ಬೇಡ ಸ್ಟಾರ್ಟ್ ಗಾಡಿ ಇದು. ಫುಲ್ಲಿ ಲೋಡೆಡ್ 9 ಲಕ್ಷ, ಬರೀ 9 ಲಕ್ಷ ಸರ್. 2019 ಮಾಡಲ್, ಸಿಂಗಲ್ ಓನರ್, ಹುಂಡೈನಲ್ಲಿ ನಂಬರ್ 1 ಮಾರ್ಕೆಟ್ ಕೊಚ್ಕೊಂಡಿರುವ ಗಾಡಿ ಯಾವ್ದು ಹೇಳಿ? ಕ್ರೇಟಾ. ಎಲ್ಲಿದೆ ನೋಡಿ. 19 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ. ಪ್ರೈಸಿಂಗ್ ನಲ್ಲಿ ಕಮ್ಮಿಗೆ ಚೀಪ್ ಪ್ರೈಸ್ ಕೊಡ್ಬಿಡ್ತೀನಿ. ಆಫರ್ ನಲ್ಲಿ ಕೊಡ್ತೀನಿ ಗಾಡಿ ಇದು. ಸರ್ ಇದು ಡೀಟೇಲ್ಸ್ ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ 19 ಮಾಡಲ್ಸ್ ಸಿಂಗಲ್ ಓನರ್ ವೆಹಿಕಲ್ಸ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 11 lakhs ಇದೆ, 11 lakhs ಬೇಡ, 10 ಲಕ್ಷನೂ ಬೇಡ, 9 ಲಕ್ಷನೂ ಬೇಡ. ಡೈರೆಕ್ಟ್ ಬನ್ನಿ, 8 ಲಕ್ಷ ಕೊಡೋಣ. ಬರೀ 8 ಲಕ್ಷ, ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. 8 ಲಕ್ಷ ಈ ಸತಿ. ಇದು ಎಲ್ಲ ದೊಡ್ಡ ಗಾಡಿ ನಿಮ್ಗೆ ಹೇಳ್ಕೊಂಡು ಬಂದಿದ್ದೀನಿ ಅಲ್ಲ ಸರ್. ಪ್ರೈಸಿಂಗ್ ಎಲ್ಲಿನೂ ಕೊಡಲ್ಲ ಸರ್. ಆ ಪ್ರೈಸಿಂಗ್ ಕೊಡ್ಬಿಡ್ತಾ ಇದ್ದೀನಿ ಸರ್. 8 ಲಕ್ಷಕ್ಕೆ ಬರೀ 8 ಲಕ್ಷಗೆ. ಓಕೆ ಸರ್. ನೆಕ್ಸ್ಟ್ ಸರ್ ಸನ್ರೂಫ್ ಇರುವ ಸಾನೆಟ್ ಸನ್ರೂಫ್ ಇದೆ ಗಾಡಿ. ಟಾಪ್ ಎಂಡ್ ಗಾಡಿ ಇದು. ಯಾವ ಹೇಳಿ? ಟಾಪ್ ಎಂಡ್ ಗಾಡಿ, HTK ಪ್ಲಸ್. ಇದು ನಿಮ್ಗೆ ಎಲ್ಲ ಫ್ಯೂಚರ್ಸ್ ಬರುತ್ತೆ. ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 2000 ಯಾವ ಮಾಡಲ್ ಹೇಳಿ ಗಾಡಿ? 2020 ಮಾಡಲ್ ಸರ್. 2020 ಮಾಡಲ್, 2020 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ ಸನ್ರೂಫ್ ಇರುವ ಗಾಡಿ. ಕಮ್ಮಿ ಅಂದ್ರೇನು 11 ಲಕ್ಷ ಹೇಳ್ತಾರೆ. 10 ಲಕ್ಷ ಬೇಡ, 9 ಲಕ್ಷನೂ ಬೇಡ, ಬರೀ 8.5 ಲಕ್ಷ. 8.5 ಲಕ್ಷ ಕೊಡೋಣ ಸರ್. 8,50,000ಗೆ ಕಿಯಾ ಸಾನೆಟ್ ಕೊಡೋಣ ಸರ್.
ಸರ್ ನಿಮ್ಗೆ ಒಂದು ಸನ್ರೂಫ್ ಇರುವ ಗಾಡಿ ಬೇಕು, ಹಾ ಸರ್, ಅದನ್ನು ಹೋಂಡಾ ಸಿಟಿ ಬೇಕು, ಓಕೆ, ಪ್ರೀಮಿಯಂ ಸೆಡಾನ್ ಬೇಕು, ಹ್ಮ್, ಇಂಜಿನ್ ಹೋಂಡಾ ಸಿಟಿ ಬಂದು ಹೋಂಡಾನಲ್ಲಿ ನಂಬರ್ 1 ಗಾಡಿ, Okay. ಅದನ್ನು ಲಕ್ಸುರಿಯಸ್ ಗಾಡಿ ನೋಡಿ ಸರ್, ಸನ್ರೂಫ್ Sunroof. ಸಮೇತ ನಿಮ್ಗೆ ಪೌಂಡೋ ಫಸ್ಟ್ ಸ್ಟೇರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗ್ VMT ಟಾಪ್ ಎಂಡ್, ಇದು Okay. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರೋದು, ಹಾ ಸರ್, ಇದು ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರೋದು. ಈ ಗಾಡಿ ನಿಮಿಷ್ಕರಿಗೆ ಸರ್ ಪುಷ್ ಬಟನ್, ಸನ್ರೂಫ್, ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಸರ್ ಸನ್ರೂಫ್ ಇರುವ ಗಾಡಿ 15 ಮಾಡಲ್ದು ಸೆಕೆಂಡ್ ಓನರ್ ಎಷ್ಟಕ್ಕೆ ಕಮ್ಮಿ ಅಂದ್ರೇನು 7 ಲಕ್ಷ ಇದೆ. ಹಾ, 7 ಲಕ್ಷ ಬೇಡ, 6.5 ಲಕ್ಷ ಬೇಡ, 6 ಲಕ್ಷನೂ ಬೇಡ ಸರ್ ನಮ್ಗೆ. ಎಷ್ಟು ಸರ್, 590 ಬೇಡ, ಮತ್ತೆ ಎಷ್ಟು ಹೇಳಿ ಸರ್, 580 ಬೇಡ, 570 ಕೊಡೋಣ ಸರ್. 570, 5,70,000 ಗೆ ಸನ್ ರೂಫ್ ಗಾಡಿ ಸರ್, ಸನ್ ರೂಫ್ ಗಾಡಿ, ಅದನ್ನು ಹೋಂಡಾ ಸಿಟಿ 15 ಮಾಡಲ್ ಕೊಡೋಣ ಸರ್, 15 ಮಾಡಲ್. ಸರ್ ನೆಕ್ಸ್ಟ್, ಸರ್ ಐಟನ್ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ, ಹಾ ಸರ್, ಗ್ರ್ಯಾಂಡ್ ಐಟನ್ ಇಂದಾನು ಬೇಜಾರಾಗ್ಬಿಟ್ಟಿದ್ದೀರಾ. ಓಕೆ ಸರ್, ಗ್ರ್ಯಾಂಡ್ ಐಟನ್ ನಿಯಾಸ್ ತಗೊಂಡ್ ಬಂದಿದ್ದೀನಿ ನೋಡಿ, ಓಕೆ, ನ್ಯೂ ಗ್ರ್ಯಾಂಡ್ ಐಟನ್ ನಿಯಾಸ್, ಅದನ್ನು ಕಮ್ಮಿ ಓಡಿರೋದು ಗಾಡಿ ಬೇಕು, ಅದನ್ನು ಹಾ ಸರ್, 24,000 ಓಡಿದೆ. ಓಕೆ, ಎಷ್ಟು ಓಡಿದೆ ಹೇಳಿ? 24,000 ಓಡಿರೋದು ಗಾಡಿ ನೀವು ಕುತ್ಕೊಂಡು ಓಡಿಸ್ಬಿಟ್ರೆ, ಹಾ ಸರ್, ಇವಾಗ ನಾನು ಶೋರೂಮ್ ಇಂದ ಆಚೆ ತಗೊಂಡ್ ಬರ್ತಾ ಇದ್ದೀನಿ, ಆ ಫೀಲ್ ಇದೆ ಈ ಗಾಡಿನಲ್ಲಿ. ಸೊ ಅಷ್ಟು ಫೀಲ್ ಅಂದ್ರೆ ಶೋರೂಮ್ ಟೇಸ್ಟ್, ಶೋರೂಮ್ ಟಚ್ ನಲ್ಲಿ ಇರುವ ಗಾಡಿ ಗ್ರ್ಯಾಂಡ್ ಐಟನ್ ನಿಯಾಸ್. ಹಾ ಸರ್, ಯಾವ್ದು ಹೇಳಿ? ಗ್ರ್ಯಾಂಡ್ ಐಟನ್ ನಿಯಾಸ್. ಎಷ್ಟು ಕ್ಲಾಸ್ ಅಂಡ್ ಕಂಡೀಷನ್ ನಲ್ಲಿ ಇದೆ ಸರ್ ಈ ಗಾಡಿ, Okay. ಮಾರ್ಕೆಟ್ ನಲ್ಲಿ ಕಮ್ಮಿ, ಅದನ್ನು ಸ್ಪೋರ್ಟ್ಸ್ ವೇರಿಯಂಟ್ ಆಟೋಮೆಟಿಕ್ ವೆಹಿಕಲ್ ಸರ್. ಓಕೆ, ಓಕೆ ಸರ್, ಯಾವ್ದು ಹೇಳಿ? ಆಟೋಮೆಟಿಕ್, ಸ್ಪೋರ್ಟ್ಸ್ ನಲ್ಲಿ ಆಟೋಮೆಟಿಕ್ ವೆಹಿಕಲ್ ಗ್ರ್ಯಾಂಡ್ ಐಟನ್ ನಿಯಾಸ್ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 7.5 ಲಕ್ಷ, 7 ಲಕ್ಷನೂ ಬೇಡ ಸರ್, 6.5 ಲಕ್ಷನೂ ಬೇಡ, 6 ಕಾಲಿಗೆ ಕೊಡ್ಬಿಡೋಣ ಸರ್. 6,25,000 ಗೆ 2020 ಮಾಡಲ್ ಸ್ಪೋರ್ಟ್ಸ್ ಎಡಿಷನ್ ಆಟೋಮೆಟಿಕ್, ಅದನ್ನು 24,000 ಓಡಿರೋ ಗಾಡಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಡಸ್ಟರ್ ಸರ್, ಸರ್ ಕಾಡ್ ಆಣೆ ಸರ್. ಓಕೆ, ಯಾವ ತರ ಇದೆ ನೋಡಿ ಸರ್, 2018 ಮಾಡಲ್, ಹಾ ಸರ್, 2018 ಮಾಡಲ್, 2014 ಮಾಡಲ್ ಪ್ರೈಸ್ ನಲ್ಲಿ ಕೊಡೋಣ. 18 ಮಾಡಲ್ 14 ಮಾಡಲ್ ಪ್ರೈಸ್ ಅಲ್ಲಿ, 14 ಮಾಡಲ್ ಪ್ರೈಸ್ ನಲ್ಲಿ ಕೊಡೋಣ ಸರ್ ಈ ಗಾಡಿ. ಡೀಟೇಲ್ಸ್ ಹೇಳ್ಬಿಡಿ ಸರ್, ಆಮೇಲೆ ಪ್ರೈಸ್ ಸರ್ ಈ ಗಾಡಿನಲ್ಲಿ ನಿಮ್ಗೆ ಪೌಂಡೋ ಪವರ್ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಫೀಚರ್ಸ್ ಸಮೇತ ಬರುತ್ತೆ. ಹಾ ಸರ್. ಇಷ್ಟು ಜಬರ್ದಸ್ತ್ ಇರುವ ಗಾಡಿ ಸರ್, 2018 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, ಹಾ ಸರ್. 8 ಲಕ್ಷ ಇಂದ ಕಮ್ಮಿ ಇಲ್ಲ ಸರ್. ಓಕೆ ಸರ್, ಸರ್ 7 ಲಕ್ಷನೂ ಬೇಡ ಸರ್, ಹಾ ಡೈರೆಕ್ಟ್ ಸರ್. ಕಮ್ಮಿ ಅಂದ್ರೇನು ಎಷ್ಟು ಕಮ್ಮಿ ಹೋದ್ರೂ 675 ಇಂದ ಕಮ್ಮಿ ಕೊಡಲ್ಲ ಮಾರ್ಕೆಟ್ ನಲ್ಲಿ. ಹಾ ಸರ್. ನಾನು ಡೈರೆಕ್ಟ್ 6,25,000 ಕೊಡ್ತೀನಿ ಸರ್. 6,25,000 ಸರ್, 7 ಲಕ್ಷದಿಂದ ಕಮ್ಮಿ ಕೊಡೋದೇ ಇಲ್ಲ. ಕಮ್ಮಿ ಅಂದ್ರೇನು ಎಷ್ಟು ಕಮ್ಮಿ ಆಗ್ಬಿಟ್ರೆ 7 ಲಕ್ಷ ಡೆಡ್ ಲೈನ್ ಇದು. ಓಕೆ, 625 ಕೊಡೋಣ ಸರ್, 625 ಗೆ 100% 625 ಕೊಡೋಣ ಸರ್. ನೆಕ್ಸ್ಟ್, ಸರ್ ಒಂದು ಡಸ್ಟರ್ ನೆಕ್ಸ್ಟ್ ವರ್ಷನ್ ನೋಡ್ತೀರಾ, ಹಾ ಸರ್, ನ್ಯೂ ವರ್ಷನ್ ನೋಡ್ತೀರಾ? ಕ್ಯಾಪ್ಚರ್ ನೋಡಿ ತೋರಿಸಿ ಸರ್, ಶೇಪ್ ನೋಡೋಣ, ಕಸ್ಟಮರ್ Capture. ನೋಡೋಣ. ಓಕೆ, ಕ್ಯಾಪ್ಚರ್ ಕೊಡೋಣ ಸರ್, ರೆನಾಲ್ಡ್ ಕ್ಯಾಪ್ಚರ್, ಇದು 2018 ಮಾಡಲ್ದು. ಹ್ಮ್. ಯಾವ್ದು ಇದು? ಪೆಟ್ರೋಲ್ ಬರೀ ತಿಳ್ಕೊಂಡಿದ್ದೀರಾ? ಹಾ. CNG ಸಮೇತ ಕೊಡೋಣ. ಸರ್ ಇದು CNG ಇದೆಯಾ? CNG ಇದೆ ಇದರಲ್ಲಿ, Petrol plus CNG. ಪೆಟ್ರೋಲ್ ಪ್ಲಸ್ CNG ಇದರಲ್ಲಿ. ಫ್ಯೂಚರ್ಸ್ ತೋರಿಸಿ ಸರ್, ಎಷ್ಟು ಲಕ್ಸುರಿಯಸ್ ಫೀಲ್ ಇದೆ Okay. ಇದರಲ್ಲಿ. ನಿಮ್ಗೆ ಪೌಂಡೋ ಪವರ್ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ನೋಡಿ ಸರ್, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಫುಲ್ ಅಫಿಷಿಯಲ್ ಅನ್ಬೋದು, ಆತರ ಇಂಟೀರಿಯರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುತ್ತೆ ಸರ್. 2018 ಮಾಡಲ್ದು ಕ್ಯಾಪ್ಚರ್ ಮಾರ್ಕೆಟ್ ನಲ್ಲಿ 8.5 ಲಕ್ಷ 9 ಲಕ್ಷ ಇದೆ. ಹ್ಮ್. ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಓಕೆ, ನಾನ್ ಡೈರೆಕ್ಟ್ ಆಗಿ ನಮ್ಗೆ 8.5 ಬೇಡ, 8 ಲಕ್ಷನೂ ಬೇಡ, ನಿಮ್ಗೆ 7 ಲಕ್ಷನೂ ಬೇಡ, 6 ಲಕ್ಷನೂ ಬೇಡ, ಮತ್ತೆ ಎಷ್ಟು ಸರ್? 5,80,000 ಕೊಡೋಣ. 5 ಲಕ್ಷ? 580 ಕೊಡೋಣ. ಕ್ಯಾಪ್ಚರ್ 18 ಮಾಡಲ್, ಅದು CNG ಸಮೇತ ಕೊಡೋಣ ಸರ್. ಸರ್ ಎಲ್ಲದೂ ಹೋಗಿ ಕರ್ನಾಟಕ ನಂಬರ್ ತೋರಿಸಿ ಸರ್, ನಮ್ಮ ಹತ್ರ ಎಲ್ಲ KA ಗಾಡಿ ಇರೋದು. Okay. ಕರ್ನಾಟಕ ನಂಬರ್ ಸಮೇತ ಕೊಡೋಣ ಸರ್. 580 580 ಓಕೆ, ನೆಕ್ಸ್ಟ್ ಸರ್ ಒಂದು ಹೋಂಡಾ ಹೋಂಡಾ ಸಿಟಿ ಇಂಜಿನ್ ಬೇಕು, ಡೀಸೆಲ್ ಗಾಡಿ, ಅದನ್ನು 25 ಮೈಲೇಜ್ ಬರುವ ಗಾಡಿ ಬೇಕು, ಹೌದು ಸರ್, ಮಾಡೆಲ್ ಗಾಡಿ ಬೇಕು, ಲೋನ್ ಆಗ್ಬೇಕು, ನಮ್ಗೆ ಎಲ್ಲ ಫ್ಯೂಚರ್ಸ್ ಇರ್ಬೇಕು ಸರ್. ಪೌಂಡೋ ಪವರ್ ಸ್ಟೇರಿಂಗ್ AC ಎಲ್ಲ ಇರ್ಬೇಕು. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ, ನಾನು ವಸೀಮ್ ಕೊಡ್ತೀನಿ. ಈ ಗಾಡಿ ಹೋಂಡಾ 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, 25 ಮೈಲೇಜ್ ಬರುವ ಎಲ್ಲ ಫ್ಯೂಚರ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಕಮ್ಮಿ ಇಂದ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಬಂದು 3,60,000 ಕೊಡೋಣ. 3,60,000 3,60,000 ಕೊಡೋಣ ಸರ್. ಸರ್ ನೆಕ್ಸ್ಟ್ ಸರ್ ನಿಮ್ಗೆ ಇದು ಬೇಕು, ಹೊಂಡೈ ವರ್ಣ 15 ಮಾಡಲ್ ನ್ಯೂ ಶೇಪ್ ಬೇಕು, ಅದೊಂದು ಸಿಂಗಲ್ ಓನರ್ದು ಗಾಡಿ ಬೇಕು. ಇಷ್ಟು ಎಕ್ಸಲೆಂಟ್, ಇಷ್ಟು ಸೈಕ್ ಇರುವ ಗಾಡಿ ಬೇಕು, ಹಾ ಸರ್. ಎಲ್ಲ ಫ್ಯೂಚರ್ ಎಲ್ಲ ಇರುವ ಗಾಡಿ. ಇದು 15 ಮಾಡಲ್ ಸಿಂಗಲ್ ಓನರ್ ಗಾಡಿ, Black colour ಪೆಟ್ರೋಲ್ ಬ್ಲಾಕ್ ಕಲರ್ದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಎಜ್ಗೆ ಕೊಡ್ಬಿಡ್ತೀನಿ. ಹೇಳಿ ಸರ್. ಸರ್ ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ. 6 ಲಕ್ಷನೂ ಬೇಡ, 590 ಬೇಡ, 580 ಬೇಡ,
5.5 ಲಕ್ಷ ಕೊಡೋಣ ಸರ್. 5.5 ಲಕ್ಷ. 5.5 ಲಕ್ಷಗೆ ಸರ್ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಸಿಂಗಲ್ ಓನರ್ ನ್ಯೂ ಶೇಪ್ 15 ಮಾಡಲ್ದು ಗಾಡಿ ಯಾರು ಕೊಡೋದು ಸಾಧ್ಯನೂ ಇಲ್ಲ, ಚಾನೂ ಇಲ್ಲ. 5.5 ಲಕ್ಷ ಕೊಡೋಣ ಸರ್. 5.5 ಲಕ್ಷಕ್ಕೆ ಸಿಂಗಲ್ ಓನರ್ 100% ಸರ್. 2010 ಮಾಡಲ್ದು ವರ್ಣ, ಡೀಸೆಲ್ ವರ್ಣ. ಯಾವ ವರ್ಣ ಹೇಳಿ? ಡೀಸೆಲ್ ವರ್ಣ. ಅದನ್ನು ಆಟೋಮೆಟಿಕ್. ಕಮ್ಮಿ ಬಜೆಟ್ ನಲ್ಲಿ ನೋಡ್ತಾ ಇದ್ದೀರಾ ನೀವು. ಆಟೋಮೆಟಿಕ್ ನೋಡ್ತಾ ಇದ್ದೀರಾ, ಡೀಸೆಲ್ ನೋಡ್ತಾ ಇದ್ದೀರಾ, ಟಾಪ್ ಎಂಡ್ ನೋಡ್ತಾ ಇದ್ದೀರಾ. SX ಬನ್ನಿ, ಡೈರೆಕ್ಟ್ ಆಗಿ ಬನ್ನಿ. ಅಲ್ಫಾ ಕಾರ್ಗೆ ವರ್ಣ, ಅದು ಡೀಸೆಲ್ 2010 ಮಾಡಲ್ ಆಟೋಮೆಟಿಕ್ ಡೀಸೆಲ್ 20+ ಮೈಲೇಜ್ ಬರುವಾಗ ಬರೀ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ. 3.5 ಲಕ್ಷದಿಂದ ಕಮ್ಮಿ ಇಲ್ಲ. 2.5 ಲಕ್ಷ ಕೊಡೋಣ. 2.5 ಲಕ್ಷ ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ವೆಹಿಕಲ್ ಬೇಕು ನಿಮ್ಗೆ. ಎಲ್ಲಿ ಸರ್ ಅದು ಡಿಸೈರ್? ನಮ್ಗೆ ಶಿಫ್ಟ್ ನಲ್ಲಿ ಡಿಕ್ಕಿ ಬರಲ್ಲ ಸರ್, ಇದರಲ್ಲಿ ಡಿಕ್ಕಿ ಇರೋ ಗಾಡಿ ಬೇಕು ಸರ್. ಅದು ನ್ಯೂ ಶೇಪ್ ಆಪಲ್ ಕಟ್ ಶೇಪ್ ಬೇಕು ಸರ್. ಬನ್ನಿ ಇಲ್ಲಿ ಆಪಲ್ ಕಟ್ ಶೇಪ್ ಕೊಡೋಣ. 2020 ಮಾಡಲ್ ಕೊಡೋಣ. ಅದು ಸಿಂಗಲ್ ಓನರ್ ಕೊಡೋಣ. ಅದು ಬಜೆಟ್ ಫ್ರೆಂಡ್ಲಿ ಕೊಡೋಣ. ಬಜೆಟ್ ಕಮ್ಮಿ, ಆಫರ್ ನಲ್ಲಿ ಕೊಡ್ಬಿಡೋಣ ಸರ್. ಇದು ಆಫರ್ ಅಲ್ಲಿ ಇದೆಯಾ? ಹೌದು ಸರ್. 2020 ಮಾಡಲ್ ಇದು ಎಲ್ಲಾ ಫೀಚರ್, ಎಲ್ಲ ಪೌಂಡ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲ ಹೋಗಿ ವಿಚಾರಿಸ್ಕೊಳ್ಳಿ. 7.5 ಲಕ್ಷ. 7 ಲಕ್ಷನೂ ಬೇಡ, 6.5 ಲಕ್ಷ, 6 ಲಕ್ಷ ಕೊಡೋಣ ಸರ್. 6 ಲಕ್ಷ 6 ಲಕ್ಷ 2020 ಮಾಡಲ್ ನ್ಯೂ ಶೇಪ್ ಆಪಲ್ ಕಟ್ ಶಿಫ್ಟ್ ಡಿಸೈರ್ ಕೊಡೋಣ ಸರ್. ಓಕೆ. ನೆಕ್ಸ್ಟ್ ಸರ್ ರೆನಾಲ್ಡ್ ಡಸ್ಟರ್ 2016 ಮಾಡಲ್ದು. ಓಕೆ. ಯಾವ ಮಾಡಲ್ ಹೇಳಿ? 16 ಮಾಡಲ್ ರೆನಾಲ್ಡ್ ಡಸ್ಟರ್ ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿ ನಿಮ್ಗೆ ಎಲ್ಲ ಫ್ಯೂಚರ್ಸ್ ಇದೆ. 4.0 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರು ಹೋಗಿ ವಿಚಾರಿಸ್ಕೊಳ್ಳಿ. 7 ಲಕ್ಷದಿಂದ ಕಮ್ಮಿ ಇಲ್ಲ. 6.5 ಲಕ್ಷನೂ ಬೇಡ. 5.90, 5.80, 5.70, 5.60, 5.50ಗೆ ಕೊಡೋಣ. ಎಷ್ಟು ಸರ್ ಪ್ರೈಸ್? 5.50, 550ಗೆ ಕೊಡೋಣ ಸರ್. 550ಗೆ ಕೊಡೋಣ ಸರ್. ಸರ್ ನೆಕ್ಸ್ಟ್ ಸರ್ ವರ್ಣ ಫ್ಲೂಟಿಕ್ ನಲ್ಲಿ ನ್ಯೂ ಶೇಪ್ ಬೇಕು, ಪ್ರೀಮಿಯಂ ಕ್ಲಾಸ್ ಬೇಕು, LED ಹೆಡ್ಲೈಟ್ಸ್ ಪ್ರೊಜೆಕ್ಟರ್ಸ್ ಬೇಕು, ಸನ್ ರೂಫ್ ಬೇಕು, 8 ಏರ್ ಬ್ಯಾಗ್ ಬೇಕು, ಎಲ್ಲ ಪುಷ್ ಬಟನ್ ಸ್ಟಾರ್ಟ್ ಆಪ್ಷನಲ್ ವೆಹಿಕಲ್ ಬೇಕು. ಪೂರ್ತಿ ಆಪ್ಷನಲ್ ವೆಹಿಕಲ್ ಅಂತ ಹೇಳ್ಬಿಡೋಣ ಸರ್. ಇಷ್ಟು ಫೀಚರ್ಸ್, ಇಷ್ಟು ಒಳ್ಳೆ, ಇಷ್ಟು ಕ್ಲಾಸ್ ಗಾಡಿ ಏನ್ ಸರ್ ಪ್ರೈಸಿಂಗ್ ಹೆವಿ ಇರುತ್ತೆ. ಪ್ರೈಸಿಂಗ್ ಚೀಪ್ ಆಗಿ ಕೊಡೋಣ. ಏನಿದ್ರೆ ಇಷ್ಟು ಲೋಡೆಡ್ ಕ್ವಾಲಿಟಿ ವೆಹಿಕಲ್ ಕೊಡೋಣ. ಪ್ರೈಸಿಂಗ್ ಕಮ್ಮಿಯೇ ಕೊಡೋಣ ಸರ್. ಪ್ರೈಸ್ ಹೇಳ್ಬಿಡಿ ಸರ್. ಹಾಗಾದ್ರೆ ಪ್ರೈಸ್ 7.5 ಲಕ್ಷ ಕೊಡೋಣ ಸರ್. 7.5 ಲಕ್ಷ. 7,50,000ಗೆ 8 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್ ವೆಹಿಕಲ್ ಬರೀ 7.5 ಲಕ್ಷ ಕೊಡ್ಬಿಡೋಣ ಸರ್. 7,50,000ಗೆ ಮಾರ್ಕೆಟ್ ನಲ್ಲಿ ಸರ್ 10 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಮಾರ್ಕೆಟ್ ನಲ್ಲಿ 10 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ 7.5 ಲಕ್ಷ ಕೊಡ್ಬಿಡೋಣ ಸರ್. 18 ಮಾಡಲ್ ಪೆಟ್ರೋಲ್ ವೇರಿಯಂಟ್ 60,000 ಹೊಡೆಯುವ ಗಾಡಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಟೊಯೋಟಾ ನಲ್ಲಿ ಪ್ರೀಮಿಯಂ ಗಾಡಿ ಬೇಕು ನಿಮ್ಗೆ. ಲಕ್ಸುರಿಯಸ್ ಫೀಲ್ ಬೇಕು, ಬಜೆಟ್ ಫ್ರೆಂಡ್ಲಿ ಬೇಕು, ಬಜೆಟ್ ಕಮ್ಮಿ ಬೇಕು, ಎಲ್ಲ ಫ್ಯೂಚರ್ಸ್ ಇರುವ ಗಾಡಿ ಬೇಕು. ಬನ್ನಿ ಟೊಯೋಟಾ ಕೊರೋಲಾ ಅಲ್ಲ, ಅಲ್ಟಿಸ್ ಕೊಡೋಣ. ಅಲ್ಟಿಸ್ ನ್ಯೂ ಶೇಪ್ ವೆಹಿಕಲ್ ಕೊಡೋಣ. ಅಲ್ಟಿಸ್ ಶೇಪ್ ತೋರಿಸಿ. ಮುಂದೆ ಹೆಡ್ಲೈಟ್ಸ್, ಗ್ರಿಲ್, ಒಳಗಡೆ ಫ್ಯೂಚರ್ಸ್ ತೋರಿಸಿ ಸರ್ ಯಾವ ತರ ಇದೆ ನಿಮ್ಗೆ. ಒಳಗಡೆ ನಿಮ್ಗೆ ಇದರಲ್ಲಿ 4.0 ಸ್ಟೇರಿಂಗ್, AC, ABS, ಲೆದರ್ ಸೀಟ್, ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್. ಇಷ್ಟು ಲಕ್ಸುರಿಯಸ್ ಇರುವ ಗಾಡಿ. ಡೈರೆಕ್ಟ್ ಬನ್ನಿ ಸರ್. ನಿಮಿಷ್ಕರಿಗೆ 290 ಕೊಡೋಣ ಸರ್. 4 ಲಕ್ಷ ಇಂದ ಕಮ್ಮಿ ಇಲ್ಲ ಸರ್. ಇಷ್ಟು ಲಕ್ಸುರಿಯಸ್ ಇರುವ ಗಾಡಿ ಬರೀ 7,90,000 ಕೊಡೋಣ. 7,90,000ಕ್ಕೆ 100%. ಸರ್ ನೆಕ್ಸ್ಟ್ ಸರ್ ಸ್ಕೋಡಾ ಗಾಡಿ ಎಲ್ಲರಿಗೆ ಗೊತ್ತಿರ್ಬೋದು. ಪ್ರೀಮಿಯಂ ಸೆಗ್ಮೆಂಟ್ ಅಂತ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಕೊಡ್ತೀನಿ ನಾನು. ಎಷ್ಟು ಲಕ್ಸುರಿಯಸ್ ಇದೆ. ರ್ಯಾಪಿಡ್ ಅದನ್ನು ರ್ಯಾಪ್ ತರ ಹೋಗುತ್ತೆ. 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ. ಇದರಲ್ಲಿ ನಿಮ್ಗೆ 4.0 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಫ್ಯೂಚರ್ಸ್ ಸಮೇತ 14 ಮಾಡಲ್ ಡೀಸೆಲ್ ಗಾಡಿ. ಅದು 20+ ಮೈಲೇಜ್ ಬರುವ ಗಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಸರ್ ಪ್ರೈಸ್ ನ ಸರ್. ಡೈರೆಕ್ಟ್ ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಬೇಡ, 5 ಲಕ್ಷನೂ ಬೇಡ, 4.5 ಲಕ್ಷ ಕೊಡೋಣ ಸರ್. 4,50,000 ರ್ಯಾಪಿಡ್ ಕೊಡೋಣ. ಮೈಲೇಜ್ ಎಷ್ಟು ಕಮ್ಮಿ ಬರುತ್ತೆ ಅಂತ 20+ ಮೈಲೇಜ್ ಬರುವ ಗಾಡಿ ಕೊಡೋಣ. ಸರ್ ವೈಟ್ ಕಲರ್ ಸರ್ ರೆನಾಲ್ಡ್ ಡಸ್ಟರ್ 2014 ಮಾಡಲ್ದು. ಯಾವ ಮಾಡಲ್ ಹೇಳಿ? 14 ಮಾಡಲ್ದು RXZ ಟಾಪ್ ಎಂಡ್. ಒಂದು ಫೀಚರ್ ಮಿಸ್ ಆಗಲ್ಲ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಸ್ಟೇರಿಂಗ್ ಮುಂದ್ಬಿಟ್ಟು ಏನ್ ಸರ್ ಇಷ್ಟು ದೊಡ್ಡ ಆಣೆ ಇದೆ. ಇದು ಮೈಲೇಜ್ ಕಮ್ಮಿ ಬರ್ತಾ ಇರ್ಬೋದು ಅಂತ ನಿಮ್ ಮನ್ಸಿನಲ್ಲಿ ಇರ್ಬೋದು. ಇಲ್ಲ, ಮನ್ಸಿನಲ್ಲಿಂದ ತೆಗ್ದಾಕ್ಬಿಡಿ. ಮೈಲೇಜ್ 20 ಬರುತ್ತೆ. ಇದು ಲಕ್ಸುರಿಯಸ್ ಫೀಲ್ ಇದೆ, ಪ್ರೀಮಿಯಂ ಫೀಲ್ ಇದೆ. ಎಲ್ಲಾದ್ರೂ ಹೋದ್ರೆ ಒಂದು ಫೀಲ್ ಕಾಣಿಸುತ್ತೆ. ನಾವು ಪ್ರೀಮಿಯಂ ಗಾಡಿನಲ್ಲಿ ಹೋಗ್ತಾ ಇದೀವಿ ಸರ್. ಬಜೆಟ್ ಜಾಸ್ತಿ ಇರುತ್ತೆ. ಪ್ರೀಮಿಯಂ ಫೀಲ್ ಇದ್ರ ಬಜೆಟ್ ಕಮ್ಮಿ ಕೊಡೋಣ ಸರ್. ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಡೈರೆಕ್ಟ್ ಬನ್ನಿ ಸರ್. ಅಲ್ಫಾ ಕಾರ್ಗೆ 4,25,000ಗೆ ಕರ್ನಾಟಕ ಗಾಡಿ ಕೊಡೋಣ ಸರ್. 4,25,000ಗೆ ಕರ್ನಾಟಕ ಗಾಡಿ. ಅದನ್ನು ರೆನಾಲ್ಡ್ ಡಸ್ಟರ್ ಕೊಡೋಣ ಸರ್. ಸರ್ ಹೇಳಿ ನೆಕ್ಸ್ಟ್ ಸರ್. ಸ್ಯಾಂಟ್ರೋ ಸರ್. ನಾನು ಓಲ್ಡ್ ಸ್ಯಾಂಟ್ರೋ ಇಂದ ಬೇಜಾರಾಗ್ಬಿಟ್ಟಿದ್ದೀನಿ ಸರ್. ಯಾವ್ದು ನ್ಯೂ ಸ್ಯಾಂಟ್ರೋ ಬಂದಿಲ್ಲ, ಲಾಂಚ್ ಆಗಿದೆ ಅಲ್ಲ. ನ್ಯೂ ಸ್ಯಾಂಟ್ರೋ ನೋಡಿ ಸರ್ ಯಾವ ತರ ಇದೆ. 2019 ಮಾಡಲ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಹೇಳಿ? 33,000.
ಬರೀ ಓನ್ಲಿ 33,000 33,000 ಓಡಿದೆ. ಹಾ 33,000 ಓಡಿರುವ ಗಾಡಿ ಇದ್ರಲ್ಲಿ ನಿಮ್ಗೆ ಪೊಪೊಂಡೋ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಫೀಚರ್ಸ್ ಸಮೇತ 33,000 ಓಡಿರುವ ಗಾಡಿ. ಹಾ. ಸಿಂಗಲ್ ಓನರ್ ವೆಹಿಕಲ್, ಅದನ್ನು 33,000 ಸಿಂಗಲ್ ಓನರ್ ನ್ಯೂ ಶೇಪ್ ಸ್ಯಾಂಟ್ರೋ 19 ಮಾಡಲ್ದು. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. 4,80,000 ಗೆ ಕೊಡೋಣ ಸರ್. 4,80,000 ಕೊಡ್ಬಿಡೋಣ ಸರ್. ಓಕೆ ಓಕೆ ಸರ್. ಎಷ್ಟು ಸರ್ ಶಿಫ್ಟ್ ಹುಡುಕ್ತಾ ಇದ್ದೀರಾ ಸರ್? ಒಂದ್ 14-15 ಮಾಡಲ್ ಹೋದ್ರೆ ನನ್ಗೆ 5 ಲಕ್ಷ 6 ಲಕ್ಷ ಬೇಕು. ಹೌದು. ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ. ನನ್ನ ಹತ್ರ 3 ಲಕ್ಷ ಇದೆ. ಹಾ ಸರ್. ನಂಗೆ ಸ್ವಲ್ಪ ಕಮ್ಮಿ ಬಜೆಟ್ ಗಾಡಿ ಕೊಡಿ ಸರ್. ಅದು ಶಿಫ್ಟ್ ಹುಡುಕ್ತಾ ಇದ್ದೀನಿ. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ ಶಿಫ್ಟ್ ಕೊಡೋಣ ಕಮ್ಮಿ ಬಜೆಟ್ಗೆ. 3 ಲಕ್ಷಗೆ ಬರೀ ಕೊಡ್ಬೇಡ. 3 ಲಕ್ಷಕ್ಕೆ ಬರೀ 3 ಲಕ್ಷಗೆ 2010 ಮಾಡಲ್ದು. ಹಾ 10 ಮಾಡಲ್ದು 2010 ಮಾಡಲ್ದು 3 ಲಕ್ಷಗೆ ಎಲ್ಲ ಇನ್ನಲ್ಲಿ ಪೌಂಡ್ ಪೋಸ್ಟಿಂಗ್ AC ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಇರುವ ಗಾಡಿ 10 ಮಾಡಲ್ದು 3 ಲಕ್ಷಗೆ ಕೊಡ್ಬಿಡೋಣ ಸರ್. ಓಕೆ ಓಕೆ ಸರ್. ಸರ್ ಹಾಗೆ ಇನ್ನೊಂದು ಯಾವ್ದೋ ನ್ಯೂ ಶೇಪ್ ಇದೆಯಲ್ಲ ಸರ್ ಇಲ್ಲಿ? ಸರ್ ರೆನಾಲ್ಡ್ ಕ್ವಿಡ್ ನ್ಯೂ ಶೇಪ್ ಸರ್. ನ್ಯೂ ಶೇಪ್ ರೆನಾಲ್ಡ್ ಕ್ವಿಡ್ 20 ಪ್ಲಸ್ ಮೈಲೇಜ್, 20 ಪ್ಲಸ್ ಮೈಲೇಜ್ ನ್ಯೂ ಶೇಪ್ ಸರ್. ಪ್ರೊಜೆಕ್ಟರ್ ಹೆಡ್ ಲೈಟ್ಸ್, LED ಲ್ಯಾಂಪ್ಸ್, ಹೆಡ್ ಇನ್ನು ತೋರಿಸಿ ಸರ್ ಶೇಪ್ ಯಾವ ತರ ಇದೆ ಅಂತ. ಒಳ್ಳೆ ಶೇಪ್ ಇದೆ. 2020 ಮಾಡಲ್ ಸರ್. ನಮ್ದು ಕೋಟಿಂಗ್ 4,80,000 ಇದೆ. ಎಷ್ಟಿದೆ ಹೇಳಿ? 4,80,000 ಕೋಟಿಂಗ್ 4,80,000 ನಾವು ಬೋಟ್ ಮೇಲೆ ಹಾಕಿದೀರಿ. ನಿಮ್ಗೆ ಹೊಸ ಶೇಪ್ 2020 ಮಾಡಲ್ದು ಅದೂನು ಸರ್. ಮಾಡಲ್ನು ಜಾಸ್ತಿ ಬೇಕು, ಪ್ರೈಸ್ ಕಮ್ಮಿ ಬೇಕು, ಮೈಲೇಜ್ ಬೇಕು. ನಮ್ಗೆ ನಮ್ ಚಿಕ್ಕ ಫ್ಯಾಮಿಲಿಗೆ ಒಂದ್ ಕಾರ್ ಬೇಕು. ಹೌದು ಸರ್. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ ನಾನು ಕೊಡ್ತೀನಿ ಸರ್. ಡೀಟೇಲ್ಸ್ ಇನ್ನೊಂದು ಸರ್ ಪ್ರೈಸ್ ಸರ್. ಪ್ರೈಸ್ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ಎಲ್ಲ ಪೊಪೊಂಡೋ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಇರುವ ಗಾಡಿ. 20 ಕೋಟಿಂಗ್ ಮಾಡಿರೋದು 480 ಅಲ್ಲ, 4 ಲಕ್ಷ ಕೊಡ್ಬಿಡೋಣ. ಅಲ್ಲಿ ಕೋಟಿಂಗ್ ಇದ್ರು ಬಟ್ 4 ಲಕ್ಷ 4 ಲಕ್ಷ ಕೊಡ್ಬಿಡೋಣ ಸರ್. ಓಕೆ ಸರ್ ಐಟನ್ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ ಸರ್? ನನ್ಗೆ ಅಪ್ಗ್ರೇಡೆಡ್ ವೆಹಿಕಲ್ ತೋರಿಸಿ ಸರ್. ಹೌದು ಸರ್. ಬನ್ನಿ ಇಲ್ಲ ಗ್ರ್ಯಾಂಡ್ ಐಟನ್ ಇದೆ. ಗ್ರ್ಯಾಂಡ್ ಐಟನ್ ಎಷ್ಟು ಓಡಿದೆ ಅಂತ ತಿಳ್ಕೊಂಡಿದ್ದೀರಾ? ಹೇಳಿ ಸರ್. ಏನ್ ಸರ್ 13 ಮಾಡಲ್ ನಿಮ್ದು 1 ಲಕ್ಷ ಚಿಲ್ಲರ ಓಡಿದೆ? ಹಾ ಇಲ್ಲ ಸರ್, 43,000 ಓಡಿದೆ ಸರ್. 43,000 43,000 ಓಡಿದೆ ಸರ್. ಹಾ ಎಷ್ಟು ಓಡಿದೆ ಹೇಳಿ? 43,000 43,000 ಓಡಿದೆ. ಇಲ್ಲಿನೂ 4,85,000 ಕೋಟಿಂಗ್ ಇದೆ. ಕೋಟಿಂಗ್ ಹಾಕಿದ್ದಾರೆ. ಕೋಟಿಂಗ್ ಹಾಕಿದ್ದಾರೆ. ಹಾ ನಾನು ಇದು ಗ್ರ್ಯಾಂಡ್ ಐಟನ್ ಅದು 13 ಮಾಡಲ್ದು 4,35,000 ಇದು 43,000 ಓಡಿರೋ ಗಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಬನ್ನಿ ನಮ್ ಶೋರೂಮ್ಗೆ. 4 ಲ್ಯಾಕ್ಗೆ ಕೊಡೋಣ ಸರ್. ಇದು ರೌಂಡ್ ಫಿಗರ್ 4 ಲಕ್ಷ. 4 ಲಕ್ಷಗೆ ಗ್ರ್ಯಾಂಡ್ ಐಟನ್ ಕೊಡೋಣ ಸರ್. ಅದನ್ನು ಗ್ರ್ಯಾಂಡ್ ಐಟನ್ ಇಲ್ಲ, ಗ್ರ್ಯಾಂಡ್ ಐಟನ್ ಕೊಡೋಣ. ಓಕೆ ಸರ್. ಓಕೆ ಸರ್ ಗ್ಲಾಸ್ ಡಿಕ್ಕಿ ಗಾಡಿ ನೋಡಿದ್ದೀರಾ? ಹೌದು ಸರ್. ನೋಡಿಲ್ಲ ಬಹಳ ಜನ ನೋಡಿರಲ್ಲ ಸರ್. ಹೌದು ಸರ್. ಇಲ್ಲಿದೆ ನೋಡಿ ಬ್ರಿಯೋ, ಹೊಂಡಾ ಬ್ರಿಯೋ. ಇದ್ನಲ್ಲಿ ಪೂರ್ತಿ ಡಿಕ್ಕಿ ಬರೋದೇ ಗ್ಲಾಸ್ ಟ್ರಾನ್ಸ್ಪರೆಂಟ್, ಫುಲ್ ಗ್ಲಾಸ್ ನಲ್ಲೇ ಡಿಕ್ಕಿ ಬರೋದು ಇದು. ಬನ್ನಿ ಸರ್ ತೋರ್ಸ್ಬಿಡಿ ಫಸ್ಟ್. ಓಕೆ. ತುಂಬಾ ಜನ ಗೊತ್ತಿರಲ್ಲ ಸರ್. ನೋಡಿ ಸರ್ ಪೂರ್ತಿ ಡಿಕ್ಕಿ ಗ್ಲಾಸ್, ಫುಲ್ ಡಿಕ್ಕಿನೇ ಗ್ಲಾಸ್. ಮಾಡೆಲ್ ಗಾಡಿ, ಪ್ರೈಸಿಂಗ್ ಕಮ್ಮಿ. ಹೊಂಡಾ ಸಿಟಿ ಇಂಜಿನ್ ಬರೋದು ಇದ್ರ ಒಳಗಡೆ. ಓಕೆ. ಯಾವ ಇಂಜಿನ್ ಬರೋದು ಹೇಳಿ ಸರ್? ಇದ್ರಲ್ಲಿ ಫೀಚರ್ಸ್ ಅಂತ ಹೇಳ್ಬಿಡಿ ಸರ್. ಸರ್ 2015 ಮಾಡಲ್, ಸೆಕೆಂಡ್ ಓನರ್. ಇದರಲ್ಲಿ ನಿಮ್ ಪೊಪೊಂಡೋ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಸರ್ 15 ಮಾಡಲ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನಿಮ್ಗೆ ಇಷ್ಟಿಂದ 4.5 ಲಕ್ಷದಿಂದ ಕಮ್ಮಿ ಇಲ್ಲ. 360ಗೆ 15 ಮಾಡಲ್ದು ಬ್ರಿಯೋ ಕೊಡ್ತೀನಿ ಸರ್. 360ಗೆ ಸರ್ ಹೇಳಿ ಸರ್. ಒಂದ್ ಹೊಂಡಾ ಸಿಟಿ ಬೇಕು ಸರ್. 8 ಆದ್ಮೇಲೆ 9ಗೆ ನ್ಯೂ ಶೇಪ್ ಬಂದಿದೆ. ನ್ಯೂ ಶೇಪ್ ಗಾಡಿ ಬೇಕು. ಐವಿಟೆಕ್ ಇಂಜಿನ್ ಬೇಕು. ಬನ್ನಿ ಅಲ್ಫಾ ಕಾರ್ಸ್ಗೆ. 9 ಮಾಡಲ್ ಐವಿಟೆಕ್ ಇಂಜಿನ್ ಸೂಪರ್ ಇದೆ. ಗಾಡಿನಲ್ಲಿ ಪೊಪೊಂಡೋ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಹಾ ಸರ್. ಎಲ್ಲ ಇರುವ ಗಾಡಿ. ಈ ಗಾಡಿ 2009 ಮಾಡಲ್ 3 ಲಕ್ಷದಿಂದ ಕಮ್ಮಿ ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ. ನಾನು 280ಗೆ ಕೊಡ್ಬಿಡೋಣ ಸರ್. 280ಗೆ ಬರೀ 280ಗೆ ಕೊಡೋಣ ಸರ್. ಸರ್ ಇಗ್ನಿಸೋ ಸರ್ 2018 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಅದು ಮಾರುತಿ ಸುಜುಕಿ ಇಗ್ನಿಸ್ ಮಾರುತಿ ಗಾಡಿ, ಲೋ ಮೇಂಟೆನೆನ್ಸ್ ಗಾಡಿ. 18 ಮಾಡಲ್ದು. ಇದರಲ್ಲಿ ನಿಮ್ಗೆ ಪೊಪೊಂಡೋ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮ್ಮಿಸ್ಕರಿಗೆ ಡೈರೆಕ್ಟ್ ಆಗಿ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 6 ಲಕ್ಷ ಇದೆ. 5 ಲಕ್ಷನೂ ಬೇಡ ಸರ್ ನಮ್ಗೆ. ಮತ್ತೆ ಇನ್ನೆಷ್ಟು ಸರ್? 4,80,000ಗೆ ಕೊಡೋಣ ಸರ್. 4,80,000 ಸರ್. i20 ನೋಡ್ತಾ ಇದ್ದೀರಾ? ಹಾ ಸರ್. ಕಮ್ಮಿ ಬಜೆಟ್ ನಲ್ಲಿ ನೋಡ್ತಾ ಇದ್ದೀರಾ? ಓಕೆ. ಅದನ್ನು ಪೂರ್ತಿ ಫ್ಯೂಚರ್ ಸಮೇತ ಬೇಕು ನಿಮ್ಗೆ. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್ ಶೈನ್ ಮೌಂಟ್ ಕಂಟ್ರೋಲ್ ಸಮೇತ ಬೇಕು ಸರ್. ನಮ್ಗೆ ಫ್ಯೂಚರ್ ಬೇಕು. i20ನೇ ಬೇಕು. ಕ್ವಾಲಿಟಿ ವೆಹಿಕಲ್ ಬೇಕು. ಪ್ರೈಸಿಂಗ್ ನಲ್ಲಿನೂ ಬೇಕು. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ ನಾನು ಕೊಡ್ತೀನಿ. ಓಕೆ ಸರ್. ಡೀಟೇಲ್ ಸರ್. i20 ಅದನ್ನು 2010 ಮಾಡಲ್ದು 80,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್. ಅದನ್ನು ಆಸ್ಟಾ ಟಾಪ್ ಎಂಡ್. ಒಂದ್ ಫ್ಯೂಚರ್ ಮಿರರ್ ಇಂಡಿಕೇಟರ್, ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ.
ಒಂದು ಫ್ಯೂಚರ್ ಮಿಸ್ ಆಗಲ್ಲ, ಬ್ಯಾಕ್ ವೈಫರ್ ಡಿಫಾಗರ್ ಸಮೇತ ಕೊಡ್ತೀನಿ. ಈ ಗಾಡಿ ನಿಮ್ಮ ಇಷ್ಟರಿಗೆ ಡೈರೆಕ್ಟ್ ಸರ್ ಮಾರ್ಕೆಟ್ ನಲ್ಲಿ ಇಷ್ಟು ಫ್ಯೂಚರ್ ಇರುವ ಗಾಡಿ ಕಮ್ಮಿ ಅಂದ್ರೂ 3.5 ಲಕ್ಷ, 2,80,000ಗೆ ಎತ್ಕೊಂಡು ಹೋಗ್ಬಿಡಿ. 2,80,000ಗೆ ಫುಲ್ಲಿ ಲೋಡೆಡ್ ವೆಹಿಕಲ್ i20 ಅದನ್ನು. ಸರ್ ನೆಕ್ಸ್ಟ್ ಒಂದು ಬೋಲ್ಟ್ ಇದೆ ಸರ್. ಸರ್ ಟಾಟಾ ಬೋಲ್ಟ್ ಸರ್ ನಮ್ಗೆ ಮಾಡೆಲ್ ಬೇಕು. ಟಾಟಾ ರತನ್ ವೆಹಿಕಲ್ ಎಲ್ಲ ಹೆವಿ ಕ್ಲಿಕ್ ಆಗಿದೆ. ಮಾಡೆಲ್ನು ಬೇಕು, ಲೋನ್ನು ಬೇಕು, ನಮ್ಗೆ ಕಮ್ಮಿ ಬಜೆಟ್ಗೆನು ಬೇಕು ಗಾಡಿ ನಮ್ಗೆ. ಆ ತರ ಗಾಡಿ ಅದನ್ನು ಟಾಟಾ ಬೋಲ್ಟ್. ಬೋಲ್ಟ್ ಅಂದ್ರೆ ಒಂದು ಬೋಲ್ಟ್ ಥಿಕ್ನೆಸ್ ಇರುತ್ತಲ್ಲ, ಆ ತರ ಬೋಲ್ಟ್ ಇದು. ಈ ಬೋಲ್ಟ್ ನಿಮ್ಗೆ 2010 ಮಾಡಲ್ದು, ಸಾರಿ 2015 ಮಾಡಲ್ದು, 15 ಮಾಡಲ್, ಸೆಕೆಂಡ್ ಓನರ್ದು, ಪೆಟ್ರೋಲ್ ವೇರಿಯಂಟ್. ಇದ್ನಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, ಡೈರೆಕ್ಟ್ 3 ಲಕ್ಷ ಕೊಡ್ತೀನಿ, ಒನ್ಲಿ 3 lakhsಗೆ. ಓಕೆ ಸರ್ ನೆಕ್ಸ್ಟ್ ಇವಾನ್ ಸರ್ ಹುಂಡೈ ಇವಾನ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಮಾರ್ಕೆಟ್ ನಲ್ಲಿ. ಚಿಕ್ಕ ಗಾಡಿನಲ್ಲಿ ಇದರಲ್ಲಿ LPG ಪ್ಲಸ್ ಪೆಟ್ರೋಲ್ ಸಿಗುತ್ತೆ, ಎರಡೂ ಬರುತ್ತೆ. LPG ಪ್ಲಸ್ ಪೆಟ್ರೋಲ್. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಪೆಟ್ರೋಲ್ ವೇರಿಯಂಟ್ 2010 ಮಾಡಲ್ದು, ಸಾರಿ 13 ಮಾಡಲ್ದು. ಈ ಗಾಡಿ ಡೈರೆಕ್ಟ್ ಆಗಿ ಬನ್ನಿ ಸರ್, ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. ನಾವು ಡೈರೆಕ್ಟ್ 2.5 ಲಕ್ಷ ಕೊಡ್ಬಿಡೋಣ. 2.5 ಲಕ್ಷ ಬರೀ 2.5 ಲಕ್ಷ ಕೊಡ್ಬಿಡೋಣ ಸರ್. 2011 ಮಾಡಲ್ದು ಫಿಯೆಸ್ಟಾ ಇದು, ಡೀಸೆಲ್ ಗಾಡಿ. ಅದನ್ನು 20+ ಮೈಲೇಜ್ ಬರುತ್ತೆ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ, ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ ನಿಮ್ಮ ಇಷ್ಟರಿಗೆ 11 ಮಾಡಲ್ದು, ಅದನ್ನು ಡೀಸೆಲ್ ಗಾಡಿ. ಬರೀ 2,20,000 ಕೊಡ್ಬಿಡೋಣ ಸರ್. ಹಂಗೆ ಬ್ಲಾಕ್ ಇದೆ ಸರ್. ಸರ್ ಬ್ಲಾಕ್ ಗಾಡಿ 1,70,000ಗೆ ಕೊಡೋಣ ಸರ್. 1,70,000 ಬರೀ 1,70,000. ಇದು ಡೀಸೆಲ್ ಗಾಡಿ, ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ ನಿಮ್ಗೆ 170ಗೆ ಕೊಡೋಣ ಸರ್. ಸರ್ ಇದು ಎಷ್ಟು ಹೇಳಿದ್ರೆ ಪ್ರೈಸ್? 220, 170. ಸೊ ಯಾವ್ದಾದ್ರು ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಬನ್ನಿ ಸರ್ ಮುಂದೆ. ಓಕೆ ಸರ್ ಹಂಗೆ ವೆಂಟೋ ಇದೆ ಸರ್. ಸರ್ ವಾಲ್ಕ್ಸ್ವ್ಯಾಗನ್ ವೆಂಟೋ. ಪೋಲೋ ಸಿಗಲ್ಲ ಸರ್, ಆ ಪ್ರೈಸಿಂಗ್ ನಲ್ಲಿ ವೆಂಟೋ ಕೊಡ್ಬಿಡ್ತೀನಿ. ಪೋಲೋನು ಸಿಗಲ್ಲ, ಆ ಪ್ರೈಸಿಂಗ್ ಅಲ್ಲಿ ವೆಂಟೋ ಕೊಡ್ಬಿಡ್ತೀನಿ ಸರ್. ಡೀಟೇಲ್ಸ್ 2014 ಮಾಡಲ್. ಯಾವ ಮಾಡಲ್ ಹೇಳಿ? 14 ಮಾಡಲ್. ಹೈಲೈನ್ ಟಾಪ್ ಎಂಡ್. ನಿಮ್ಗೆ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಸ್ಟೀಮ್ ಅಂದ್ಬಿಟ್ಟು ಎಲ್ಲ ಫೀಚರ್ ಸಮೇತ ಬರುತ್ತೆ. 14 ಮಾಡಲ್ದು ಡಿಫಾಗರ್ ಸಮೇತ. ಸೆಕೆಂಡ್ ಓನರ್ 20 ಮೈಲೇಜ್. ಏನ್ ಸರ್ ಲಕ್ಸುರಿಯಸ್ ಗಾಡಿ ಇದೆ, ಇದು ಮೈಲೇಜ್ ಕಮ್ಮಿ ಸಿಗುತ್ತೆ ಅಂತ ಯೋಚನೆ ಹಾಕಿದೀರಾ, ತೆಗ್ದಾಕ್ಬಿಡಿ. 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ 4 ಲಕ್ಷಗೆ 4 lakhs ಕೊಡ್ತೀನಿ ಸರ್. 4 lakhsಗೆ ವೆಂಟೋ ಕೊಡ್ತೀನಿ ಸರ್. ಪೋಲೋ ಸಿಗಲ್ಲ ಸರ್ ಮಾರ್ಕೆಟ್ ನಲ್ಲಿ. 5 ಲಕ್ಷದಿಂದ ಕಮ್ಮಿ, 5.5 ಲಕ್ಷದಿಂದ ವೆಂಟೋ ಕಮ್ಮಿ ಸಿಗಲ್ಲ. 4 ಲಕ್ಷ ಕೊಡ್ತೀನಿ. ಓಕೆ ಸರ್. ಸರ್ ಹಾಗೆ ಇನ್ನೊಂದು ದೊಡ್ಡ ಗಾಡಿ ಇದೆಯಲ್ಲ ಸರ್ ಈ ಪಕ್ಕದಲ್ಲಿ, ಸರ್ ರೆನಾಲ್ಟ್ ಲಾಡ್ಜಿ. ಸರ್ ಒಂದ್ ಇಟ್ಟಿಗ ತಗೊಳ್ಳೋ ಜಾಗನಲ್ಲಿ ಈ ಗಾಡಿ ತಗೊಂಡ್ಬೋದು. ಲಾಡ್ಜಿ ದೊಡ್ಡ ಗಾಡಿ ಬರುತ್ತೆ ನಿಮ್ಗೆ. ಪ್ರೈಸಿಂಗ್ ಇಟ್ಟಿಗ ತಗೊಳಕ್ಕೆ ಹೋದ್ರೆ ಈ ಮಾಡಲ್ದು 7,750 ಹೇಳ್ತಾರೆ. ನನ್ಗೆ 5 ಲಕ್ಷನು ಬೇಡ, ಪ್ರೈಸ್ ಹೇಳ್ತೀನಿ. ಫಸ್ಟ್ ಫೀಚರ್ ತೆಗೆದ್ಬಿಡ್ತೀನಿ. ಗಾಡಿ ಇದ್ರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಕಂಟ್ರೋಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಸಿಗುತ್ತೆ. ಈ ಗಾಡಿ ಡೈರೆಕ್ಟ್ ನಿಮ್ಮ ಇಷ್ಟರಿಗೆ ಸರ್ 5 ಲಕ್ಷನು ಬೇಡ, 4,80,000ಗೆ 16 ಮಾಡಲ್ದು ರೆನಾಲ್ಟ್ ಲಾಡ್ಜಿ ಕೊಡೋಣ ಸರ್. 16 ಮಾಡಲ್. 16 ಮಾಡಲ್ ಸರ್. 4,80,000. 4,80,000. ಓಕೆ ನೆಕ್ಸ್ಟ್ ಸರ್ 16 ಮಾಡಲ್. ಇದು ಶಿಫ್ಟ್ ಬೇಡ, ಬೆಲಿನೋ ಬೇಕು. ಹೌದು ಬೆಲಿನೋ ಇದೆ. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬೆಲಿನೋ. ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಮಾಡ್ಕೊಂಡ್ರೆ ಎಲ್ಲ ಫೀಚರ್ಸ್ ಇರುವ ಗಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ? ಸರ್ ಹೇಳಿ ಸರ್ ಪ್ರೈಸ್. ಸರ್ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 5,60,000 ಕೊಡೋಣ ಸರ್. 6.5 ಲಕ್ಷದಿಂದ ಕಮ್ಮಿ ಇಲ್ಲ, ಬೇಡ ಬಿಡಿ. 5.5 ಲಕ್ಷ ಕೊಡೋಣ. 5.5 ಲಕ್ಷಕ್ಕೆ 5.5 ಲಕ್ಷಕ್ಕೆ ಸಿಂಗಲ್ ಓನರ್ ಬೆಲಿನೋ ಕೊಡೋಣ. ರೆಡ್ ಕಲರ್ ಅಲ್ಲಿ ಸರ್ ನಿಮ್ಗೆ ಡೀಸೆಲ್ ವೆಂಟೋ ತೋರಿಸ್ದೆ ಒಂದು ಇವಾಗ. ಹೌದು ಇದು ಪೆಟ್ರೋಲ್ ವೆಂಟೋ. ಹೈಲೈನ್ ರೆಡ್ ಕಲರ್ ಟಾಪ್ ಎಂಡ್ ವೇರಿಯಂಟ್. ಹೈಲೈನ್ ಇದ್ರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಕಂಟ್ರೋಲ್ ಇದೆ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ಇದು ನಿಮ್ ವಿಷ್ಕರಿಗೆ ಡೈರೆಕ್ಟ್ ಸರ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ, ಹೇಗಾದ್ರೂ ವಿಚಾರಿಸ್ಕೊಳ್ಳಿ, ಯಾರು ಕೊಡಲ್ಲ. ವೆಂಟೋ ಕೊಡ್ತೀನಿ ಸರ್. 11 ಮಾಡಲ್ದು ಬರೀ 2,90,000ಗೆ 2,90,000ಗೆ ಸರ್. ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು 3 ಲಕ್ಷನು ತಗೊಂತಾ ಇಲ್ಲ. ಇನ್ನ 10,000 ಅದ್ನಲ್ಲಿ ಡಿಸ್ಕೌಂಟ್ ಮಾಡಿ 7,90,000 ಕೊಡ್ತೀನಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ರೆನಾಲ್ಟ್ ಟ್ರೈಬರ್. ಇದು ಟಾಪ್ ಎಂಡ್ 2021 ಮಾಡಲ್.
2021 ಏನ್ ಮಾಡಲ್ ಮಾಡಲ್ ಹೇಳಿ 21 ಮಾಡಲ್ 2021 ಮಾಡಲ್ ಆರ್ ಎಕ್ಸಾಕ್ಟ್ ಟಾಪ್ ಎಂಡ್ ಮ್ಯಾಗ್ವಿಲ್ ತೋರಿಸಿ ಸರ್ ಫಸ್ಟ್ Okay, ಮ್ಯಾಗ್ವಿಲ್ ಸರ್ 7 ಸೀಟರ್ ವೆಹಿಕಲ್ ಸರ್ ಇದು ಪೊಂಡೋ ಫಸ್ಟ್ ಟ್ರೈನಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗಸ್ ಟ್ರೈನಿಂಗ್ ಅನ್ಕೊಂಡು ಎಲ್ಲ ಫ್ಯೂಚರ್ ಇರುವ ಗಾಡಿ ಈ ಗಾಡಿ 2021 ಮಾಡಲ್ RX-Z ಹೆಚ್ಚಿಗೆ ಕೊಡ್ಬಿಡ್ತೀನಿ ಹೇಳಿ ಸರ್ ಮಾರ್ಕೆಟ್ ನಲ್ಲಿ 100% 7 lakhs ಇಂದ ಕಮ್ಮಿ ಇಲ್ಲ 6 lakh ಬೇಡ 590 ಬೇಡ 580 ಬೇಡ 570 ಕೊಡೋಣ ಸರ್ 5,70,000 2021 ಮಾಡಲ್ ಕೊಡೋಣ ಸರ್ ಇಲ್ಲಿ ತೋರಿಸಿ ಅಲ್ಫಾ ಕಾರ್ಸ್ ನಲ್ಲಿ ಕೊಡೋಣ ಓಕೆ